ಎಲ್ರಿಗೂ ನಮಸ್ಕಾರ. ಸಮಾಜ ವಿಜ್ಞಾನದ ಅಧ್ಯಯನಗಳ ತರಗತಿಗೆ ನಿಮಗೆಲ್ಲ ಆತ್ಮೀಯದಂಥ ಸ್ವಾಗತ. ಈಗಾಗಲೇ ನಾವು ಮುಂದಿನ TET ಪರೀಕ್ಷೆಗೆ ಒಳ್ಳೆಯ ಸ್ಕೋರನ್ನು ಮಾಡಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಭಾಳ ಪ್ರಮುಖವಾದಂಥ ಅಧ್ಯಾಯಗಳನ್ನು ಚರ್ಚೆ ಮಾಡ್ತಾ ಬಂದಿದ್ದೀವಿ. ಅಂದರೆ ವಿಶ್ಲೇಷಣಾ ಮಾದರಿಯಲ್ಲಿ ಅಂದರೆ ಕ್ವಶನ್ಸನ್ನು ಯಾವ ಟಾಪಿಕ್ಸಲ್ಲಿ ಕೇಳ್ಬೋದು ಅದನ್ನು ಟಾರ್ಗೆಟ್ ಮಾಡಿ ನಿಮಗೆ ಆ ಒಂದು ಕ್ಲಾಸಸ್ಸನ್ನು ನಾನು ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಹಾಗೆಯೇ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಸಮಾಜ ಸುಧಾರಕರು ಮತ್ತು ಅವ್ರು ಮಾಡಿದಂಥ ಕೆಲವೊಂದು ಸಮಾಜಗಳು ಅವ್ರ ಕಾಂಟ್ರಿಬ್ಯೂಷನ್ ಏನು ಸೊಸೈಟಿಗೆ ಅವರು ಯಾವುದೆಲ್ಲ ಖಂಡಿಸಿದ್ರು, ಯಾವುದಕ್ಕೆ ಪ್ರೋತ್ಸಾಹವನ್ನು ಕೊಟ್ಟರು, ಮತ್ತು ಅವ್ರು ಬರೆದಂಥ ಪತ್ರಿಕೆಗಳೇನು, ರಾಷ್ಟ್ರೀಯತೆ ಬಗ್ಗೆ ಅವರು ಏನೆಲ್ಲ ಅಚೀವ್ಮೆಂಟ್ಸ್ ಮಾಡಿದ್ರು, ಇವೆಲ್ಲವನ್ನು ನೋಡಿದ್ವಿ. ಆ್ಯಂಡ್ ಈ ಒಂದು ವಿಡಿಯೋದಲ್ಲಿ ಭಾಳ ಪ್ರಮುಖವಾದಂಥ ಮತ್ತೊಂದು ಅಧ್ಯಾಯ ಇದೆ. ಇದರಲ್ಲೂ ಕೂಡ ಒಂದಷ್ಟು ಪ್ರಶ್ನೆಯನ್ನು ಕೇಳ್ತಕ್ಕಂಥ ಚಾನ್ಸಸ್ಸು ಬಹುತೇಕ ಇದೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕ್ಕನ್ನು ಅಥವಾ ಈ ಒಂದು ಅಧ್ಯಾಯವನ್ನು ಪೊಲಿಟಿಕಲ್ ಸೈನ್ಸಲ್ಲಿ ರಾಜ್ಯಶಾಸ್ತ್ರದಲ್ಲಿ ಈ ಒಂದು ಅಧ್ಯಾಯವನ್ನು ನಾನು ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಇದು ನೋಡಿ ಇಲ್ಲಿದೆ ಇಲ್ಲಿ. ಭಾರತಕ್ಕಿರುವ ಸವಾಲುಗಳು ಹಾಗೂ ಅವುಗಳ ಪರಿಹಾರ ಉಪಾಯಗಳು ಅಂತ. ಏನು ಸವಾಲುಗಳಿದೆ ಭಾರತಕ್ಕೆ, ಏನು ಸಮಸ್ಯೆಗಳಿದೆ, ಆ ಎಲ್ಲ ಸವಾಲುಗಳು ಅಥವಾ ಸಮಸ್ಯೆಗಳಿಗೆ ಆಗಬೇಕಾಗಿರ್ತಕ್ಕಂಥ ಪರಿಹಾರ ಕ್ರಮಗಳೇನು ಅಂತ. ನಾವು ಈ ಒಂದು ಚಾಪ್ಟರ್ನಲ್ಲಿ ಕೋಮುವಾದ ಅಂದರೆ ಏನು, ಅದರ ಸಮಸ್ಯೆ, ಅದರ ಬಗ್ಗೆ ತಿಳಿತೀವಿ ನಾವು. ಅನಕ್ಷರತೆ ಬಗ್ಗೆ, ಮಹಿಳೆಯರ ಸ್ಥಾನಮಾನ, ಆರ್ಥಿಕ ಅಸಮಾನತೆ, ಜನಸಂಖ್ಯೆ ಹೆಚ್ಚಳ, ಬಡತನ, ಲಾಭ ಬಡಕುತನ, ಪ್ರಾದೇಶಿಕವಾದ, ಭ್ರಷ್ಟಾಚಾರ, ಕಳ್ಳ ಸಾಗಾಣಿಕೆ. ನೋಡಿ ಇಷ್ಟು ಪಾಯಿಂಟ್ಸ್ ಇದೆಯಲ್ಲ ಇಲ್ಲಿ, ಇದನ್ನು ಡೈರೆಕ್ಟಾಗಿ ಕೇಳ್ತಕ್ಕಂಥ ಒಂದು ಅವಕಾಶಗಳಿರುತ್ತೆ ನಿಮಗೆ TET ಎಕ್ಸಾಮಿನೇಷನಲ್ಲಿ ಪೇಪರ್ 2ನಲ್ಲಿ. ಫಾರ್ ಎಕ್ಸಾಂಪಲ್, ಈಗ ಕೋಮುವಾದ ಅಂತ ಹೇಳಲಿಕ್ಕೆ, ಕೋಮುವಾದ ಅಂದರೆ ಏನು ಅಂತ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು 4 ಆಪ್ಷನ್ ಕೊಡ್ತಾರೆ ಅಲ್ಲಿ, ಯಾವುದೋ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು. 4 ಆಪ್ಷನ್ ಹೆಂಗಿರುತ್ತೆ ಅಂದರೆ ಕೋಮುವಾದ, ಅನಕ್ಷರಸ್ತೆ, ಬಡತನ, ಕಳ್ಳ ಸಾಗಾಣಿಕೆ ಅಂತಿರುತ್ತೆ. ಕೋಮುವಾದದ ಬಗ್ಗೆ ನಿಮಗೆ ಮಾಹಿತಿ ಇದ್ದರೆ, ನೀವು ಅದನ್ನು ಓದ್ಕೊಂಡಿದ್ರೆ ನಾವು ಈಸಿಯಾಗಿ ಅದು ಕೋಮುವಾದಕ್ಕೆ ಸಂಬಂಧಪಟ್ಟಂಥ ಸ್ಟೇಟ್ಮೆಂಟ್ ಅಂತ ಆಯ್ಕೆ ಮಾಡ್ಬೋದು. ಹಾಗಾಗಿ ಈ ಅಧ್ಯಾಯವನ್ನು ನಾವು ಚರ್ಚೆ ಮಾಡ್ತಾ ತಿಳ್ಕೊಳ್ತಾ ಎಲ್ಲವನ್ನು ನಿಮ್ಮ ಜೊತೆ ನಾನು ಕೂಡ ನಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಇದು ಮಾಡ್ತಾ ನಿಮಗೆ ಹೇಳ್ತಾ ಟೈಮನ್ನು ವ್ಯರ್ಥ ಮಾಡೋದು ಬೇಡ. ಆರಂಭ ಮಾಡೋಣ. ಈಗ ನೋಡಿ ಒಂದು ಕಡೆಯಿಂದ ನೋಡಿ ಈ ಪ್ಯಾರಾಗ್ರಾಫಿಂದ ಈಗ ಸ್ಟಾರ್ಟ್ ಮಾಡೋಣ. ಯಾವೆಲ್ಲ ಪ್ರಮುಖವಾದಂಥ ವಿಷಯಗಳಿದೆ ಇಲ್ಲಿ. 1947ಇಂದ 1947ರಿಂದ ನಾವೇನು ಮಾಡ್ತಾಯಿದ್ದೀವಿ, ಹಲವಾರು ರೀತಿಯಲ್ಲಿ ಕೆಲವೊಂದು ಆಂತರಿಕ ಹಾಗೂ ಬಾಹ್ಯ ಸಮಸ್ಯೆಗಳನ್ನು ನಾವು ಫೇಸ್ ಮಾಡ್ತಾಯಿದ್ದೀವಿ ಅಂತ. ಆಂತರಿಕ ಅಂದರೆ ದೇಶದ ಒಳಗಿನ ಸಮಸ್ಯೆಗಳು, ಬಾಹ್ಯ ಅಂದರೆ ದೇಶದ ಹೊರಗಿನಿಂದ ಬರ್ತಕ್ಕಂಥ ಸಮಸ್ಯೆಗಳು ಅಂತ. ಆ ಸಮಸ್ಯೆಗಳನ್ನು ಏನು ಮಾಡಬೇಕು, ಸರಿಯಾದ ರೀತಿಯಲ್ಲಿ ಯೋಜನೆ ಮತ್ತು ಉತ್ತಮ ಅಡ್ಮಿನಿಸ್ಟ್ರೇಷನ್ ಕೊಡೋದ್ರ ಮೂಲಕ ಪರಿಹಾರ ಮಾಡಬೇಕಾಗಿದೆ. ಒಂದು ಪ್ಲ್ಯಾನ್ ಮಾಡಬೇಕು. ಅದಕ್ಕೆ ಪೂರಕವಾದಂಥ ಅಡ್ಮಿನಿಸ್ಟ್ರೇಷನ್ ಕೊಟ್ಟರೆ ಖಂಡಿತವಾಗ್ಲೂ ಹಂತವಾಗಿ ಆ ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಈಗೇನಾಗಿದೆ, ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೇಂದ್ರ, ರಾಜ್ಯ ಹಾಗೂ ಸ್ಥಳೀಯ ಮಟ್ಟದ ಸರ್ಕಾರಗಳಿಗೆ ಈ ಸಮಸ್ಯೆಯನ್ನು ಪರಿಹರಿಸ್ತಕ್ಕಂಥ ನಿಟ್ಟಲ್ಲಿ ಜನರ ಸಹಕಾರ ಕೂಡ ಅತ್ಯಗತ್ಯ ಆಗಿಬಿಡುತ್ತೆ. ಯಾರೋ ಪ್ಲ್ಯಾನ್ ಮಾಡಿದ್ರೆ ಅವರು ಪೂರಕವಾದಂಥ ಅಡ್ಮಿನಿಸ್ಟ್ರೇಷನ್ ಕೊಡ್ತಾರೆ ಅಂದರೆ ಅದಕ್ಕೆ ಜನರ ಕೋಆಪ್ರೇಷನ್ ಕೂಡ ಅಷ್ಟೇ ಭಾಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಒಂದೊಂದೇ ನೋಡೋಣ. ಈಗ ಒಂದು ಕಡೆಯಿಂದ ಈಗ ನೋಡಿ ಇಲ್ಲಿ ಎಲ್ಲವನ್ನು ನಾನು ಹೇಳಲಿಕ್ಕೆ ಹೋಗಲ್ಲ ಇಲ್ಲಿ. ಕೋಮುವಾದದಿಂದ ನಾನು ಸ್ಟಾರ್ಟ್ ಮಾಡಿಬಿಡ್ತೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ನೋಡಿ ಈ ಒಂದು ಪ್ಯಾರಾಗ್ರಾಫಲ್ಲೂ ಕೂಡ ಒಂದಷ್ಟು ಇಂಪಾರ್ಟೆನ್ಸ್ ಇದೆ. ನಮ್ಮ ದೇಶ ಫೇಸ್ ಮಾಡ್ತಿರ್ತಕ್ಕಂಥ ಸಮಸ್ಯೆಗಳು ಯಾವುದು ಅದನ್ನು ಏನು ಮಾಡಬೇಕು, ನಾವು ಫಸ್ಟು ತಿಳ್ಕೊಳ್ಬೇಕು. ದಟ್ ಈಸ್ ಅವರ್ ಡ್ಯೂಟಿ. ಈಗ ನಮ್ಮ ಇಂಡಿಯಾ ಅಂತಕ್ಕಂಥದ್ದು ಇಂಟರ್ನಲ್ಲಿ ಏನು ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾಯಿದೆ ಮತ್ತು ಎಕ್ಸ್ಟರ್ನಲ್ಲಿ ಏನು ಸಮಸ್ಯೆಯನ್ನು ಫೇಸ್ ಮಾಡ್ತಾಯಿದೆ ಅಂತ. ಎಲ್ಲ ರಾಷ್ಟ್ರೀಯ ವಿಷಯಗಳ ಬಗ್ಗೆ ತಿಳಿಯಬೇಕು ಮತ್ತು ಅವುಗಳಿಗೆ ಸರಿಯಾದಂಥ ಪರಿಹಾರನ ಕಂಡುಹಿಡಬೇಕಾಗುತ್ತೆ. ಇವುಗಳಲ್ಲಿ ಬಹುತೇಕ ಮಾನವ ನಿರ್ಮಿತ ಸಮಸ್ಯೆಗಳಾದರೆ ಮತ್ತೊಂದು ರಾಷ್ಟ್ರೀಯ ದುರಂತಗಳಾಗಿವು. ಹಾಗಾಗಿ ನಾವು ಅವುಗಳಿಗೆ ಸುಯೋಗ್ಯ ಅನ್ನಿಸ್ತಕ್ಕಂಥ ಮಾನವೀಯ ಪರಿಹಾರವನ್ನು ಕಂಡುಕೊಳ್ಬೇಕಾಗಿರುತ್ತೆ. ಉತ್ತಮ ಶಾಸನಾತ್ಮಕ ಸಾಮಾಜಿಕ ಸುಧಾರಣೆಗಳು, ದಕ್ಷ ಆಡಳಿತ, ತ್ವರಿತ ಹಾಗೂ ಪಕ್ಷಪಾತರಹಿತ ನ್ಯಾಯಾಂಗ ವ್ಯವಸ್ಥೆ ಹಾಗೂ ಜನತೆಯ ಸಹಕಾರಗಳಿಂದ ಈ ಸಮಸ್ಯೆಗಳನ್ನು ಏನು ಮಾಡ್ತೀವಿ, ನಾವು ನಿಗ್ರಹಿಸ್ತಕ್ಕಂಥ ಪ್ರಯತ್ನವನ್ನು ನಡೆಸಬೇಕಾಗಿದೆ. ಅಂತಹ ಸಮಸ್ಯೆಗಳು ಮತ್ತು ಅವುಗಳ ಸವಾಲುಗಳ ಬಗ್ಗೆ ಒಂದು ಕಡೆಯಿಂದ ನಾವು ತಿಳಿಯುವ ಪ್ರಯತ್ನ ಮಾಡೋಣ. ಮೊದಲನೇದು ಬಂದು ಕೋಮುವಾದ. ನೋಡಿ ಕೋಮುವಾದ ಅಂತಕ್ಕಂಥದ್ದು ಎಷ್ಟು ಮಾರಕ ಇದು, ಇದಕ್ಕೆ ಏನು ಪರಿಹಾರ ಅಂತ ಒಂದು ಕಡೆಯಿಂದ ನೋಡೋಣ. ಈಗ ನೋಡಿ ಇಲ್ಲಿದೆ, ಇಲ್ಲಿ ಕೋಮುವಾದ ಅಥವಾ ಮತೀಯವಾದ ಅಂತ. ನೋಡಿ ಎರಡು ಒಂದೇ, ಬೋತ್ ಆರ್ ಸೇಮ್. ಕೋಮುವಾದ ಅಂದರೂ ಒಂದೇ, ಅದಕ್ಕೆ ಮತ್ತೊಂದು ಹೆಸರು ಮತೀಯವಾದ ಅಂತ ಹೇಳ್ತಾರೆ. ನಮ್ಮ ಭಾರತೀಯ ಸಮಾಜದ ಪ್ರಮುಖ ಸಮಸ್ಯೆ, ಭಾಳ ಒಂಥರ ಮೇಜರ್ ಪ್ರಾಬ್ಲಮ್ ಇದು ಕೋಮುವಾದ ಅಂತಕ್ಕಂಥದ್ದು. ಏನು ಕೋಮುವಾದ ಅಂದರೆ ಹಾಗಿದ್ರೆ ನೋಡಿ ಸ್ಟೇಟ್ಮೆಂಟ್ ಹೇಳ್ಬಿಡ್ತೀನಿ ನಾನು ಮೀನಿಂಗ್. ಅದಕ್ಕೆ ಧರ್ಮದ ಆಧಾರದಲ್ಲಿ ಸಮಾಜವನ್ನು ವಿಭಜನೆ ಮಾಡೋದು ಹಾಗೂ ಆ ನೆಲೆಯಲ್ಲೇ ಗುರುತಿಸಿಕೊಂಡು ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನು ಬೆಳೆಸಿಕೊಳ್ಳುವುದನ್ನು ಕೋಮುವಾದ ಅಥವಾ ಮತೀಯವಾದ ಅಂತ ಕರಿತೀವಿ ನಾವು. ಇನ್ನೊಂದು ಹೇಳ್ತೀನಿ ನಿಮಗೆ. ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆ ಹಾಗೂ ಆ ನೆಲೆಯಲ್ಲೇ ಗುರುತಿಸಿಕೊಂಡು ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನು ಬೆಳೆಸಿಕೊಳ್ಳುವುದನ್ನು ಕೋಮುವಾದ ಅಥವಾ ಮತೀಯವಾದ ಅಂತ ಹೇಳುವಂಥದ್ದು ನಾವು. ಸಾಮಾಜಿಕವಾಗಿ ಭಿನ್ನತೆ, ಪರಸ್ಪರ ಅಪನಂಬಿಕೆ ಮತ್ತು ಭಯದ ವಾತಾವರಣ ಏನು ಮಾಡುತ್ತೆ, ಸೃಷ್ಟಿ ಮಾಡುತ್ತೆ. ಹಳ್ಳಿಗಳಲ್ಲಂತೂ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಇದು ಗಲಾಟೆಗಳು. ಧರ್ಮದ ಆಧಾರದಲ್ಲಿ ನಡೀತಕ್ಕಂಥ ಕಲಹಗಳು, ಗಲಾಟೆಗಳಾಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು, ಇವೆಲ್ಲವೂ ಕೂಡ ಕೋಮುವಾದಕ್ಕೆ ಕಾರಣ ಆಗ್ತಾಯಿದೆ ಈಗ. ಹಾಗೆಯೇ ಕೆಲವು ನಗರ ಪ್ರದೇಶಗಳಲ್ಲಿ ದೇಶಾದ್ಯಂತ ರಾಷ್ಟ್ರಾದ್ಯಂತ ಎಲ್ಲ ಕಡೆ ನಡೀತಾ ಇದೆ. ನಮ್ಮ ಹಳ್ಳಿಗಳಲ್ಲೇ ನಡೀತಿದೆ ಅಂದರೆ
ಇನ್ನು ರಾಜ್ಯ ಮತ್ತು ದೇಶದಲ್ಲಿ ನಡೆದೇ ಇರ್ತಾ ಇದು ಖಂಡಿತವಾಗ್ಲೂ ಎಲ್ಲ ಕಡೆ ಇದ್ದೇ ಇದೆ ಇದು. ಸೊ ಕೋಮುವಾದವು ಸಮಾಜದಲ್ಲಿ ನೋಡಿ ಗುಂಪುಗಾರಿಕೆ, ಆರ್ಥಿಕ ವೈಷಮ್ಯ ಮತ್ತು ರಾಜಕೀಯ ಪೈಪೋಟಿಯಲ್ಲಿ ಪ್ರಕಟ ಆಗುತ್ತೆ. ಕೋಮುವಾದ ಅಂದರೆ ಒಂದು ಕೆಟ್ಟ ಗುಂಪಿರುತ್ತೆ. ಸೊ ಅವರೇ ಫಸ್ಟ್ ಬೆಂಕಿ ಹಚ್ಚೋದಿಲ್ಲ, ಒಂದಷ್ಟು ಜನ ಸೇರಿಕೊಂಡು ಧರ್ಮದ ಹೆಸರೆಲ್ಲ ಹೇಳ್ಕೊಂಡು ಇವೆಲ್ಲ ನೀವು ನೋಡ್ತಾ ಇದ್ದಾರೆ. ನೀವೆಲ್ಲ ಪ್ರಾಕ್ಟಿಕಲ್ ಆಗಿ ನಾವೆಲ್ಲ ದಿನಪತ್ರಿಕೆಗಳಲ್ಲಿ ಹಳ್ಳಿಗಳಲ್ಲಿ ಗಲಾಟೆಗಳಾದಾಗ ಅಥವಾ ಇವೆಲ್ಲ ನೋಡಿ ಸಾಕಾಗ್ಬಿಡಿದೆ ನಿಮಗೆ. ಎಲ್ಲರೂ ಕೂಡ ಈಗ ಸಮಾಜದ ವ್ಯವಸ್ಥೆಯನ್ನು ನೋಡಿದಾಗ ಒಂದಷ್ಟು ವರ್ಷಗಳ ಹಿಂದಿನ ಸಮಾಜ ಮತ್ತು ಈಗಿನ ಸಮಾಜವನ್ನು ಕಂಪ್ಯಾರಿಸನ್ ಮಾಡಿಕೊಂಡ್ರೆ ಭಯದ ವಾತಾವರಣ ಅಂತೂ ನಿರ್ಮಾಣ ಆಗಿಬಿಟ್ಟಿದೆ. ಸೊ ಅಷ್ಟು ಕ್ರೂರ ಆಗಿಬಿಟ್ಟಿದೆ ಈಗ ಈ ಕೋಮುವಾದ ಅಂತಕ್ಕಂಥದ್ದು ಇದು. ಸೊ ಭಾರತದ ಮಟ್ಟಿಗೆ ಕೋಮುವಾದ ಅಂತಕ್ಕಂಥದ್ದು ರಾಷ್ಟ್ರೀಯ ಏಕತೆ ಮತ್ತು ಸಮಗ್ರತೆಯನ್ನು ಭಂಗಪಡಿಸ್ತಕ್ಕಂಥ ಅಪಾಯ ತಂದೊಡ್ತಕ್ಕಂಥ ಶಕ್ತಿಯಾಗಿದೆ ಇದು. ಸೊ ಇದೇನು ಮಾಡುತ್ತೆ ಕೋಮುವಾದ? ಸಮಾಜದ ನೆಮ್ಮದಿಯನ್ನು ಕೆಡಿಸುವುದಲ್ಲದೆ ವ್ಯಕ್ತಿಗಳ ಜೀವ ಹಾಗೂ ಸ್ವತ್ತುಗಳ ನಾಶ ಅಂತ, ಅಂದರೆ ಅವ್ರು ಏನು ಆಸ್ತಿ ಪಾಸ್ತಿ ಮತ್ತೊಂದು ಏನು ಅವರು ಹೊಂದಿರ್ತಾರೆ ಅವುಗಳ ನಾಶಕ್ಕೂ ಏನಾಗುತ್ತೆ ಈ ಕೋಮುವಾದ ಅಂತಕ್ಕಂಥದ್ದು ಕಾರಣ ಆಗುತ್ತೆ ಅಂತ ಅದರ ಒಂದು ಅರ್ಥ ಇಲ್ಲಿ. ಸೊ ಮತೀಯವಾದವು ಗುಂಪುಗಳ ಮಧ್ಯೆ ಪರಸ್ಪರ ದೋಷಾರೋಪಣೆ, ದೈಹಿಕ ಹಲ್ಲೆ ಮುಂತಾದ ಅನಗತ್ಯ ತೊಂದರೆಗಳಿಗೂ ಕಾರಣವಾಗುತ್ತೆ. ನೀವೆಲ್ಲ ನೋಡಿರ್ತೀರಲ್ಲ ನೀವು. ಸೊ ಗಲಾಟೆಗಳಾದಾಗಂತೂ ದೈಹಿಕವಾಗಿ ಒಂದಷ್ಟು ಹಲ್ಲೆಗಳು ನಡೆಯುವಂಥದ್ದು, ಎಷ್ಟೋ ಸಲ ಪ್ರಾಣ ಕಳ್ಕೊಳ್ಳುವಂಥದ್ದು, ಯಾವುದೋ ಕ್ಷುಲ್ಲಕ ಕಾರಣಕ್ಕೋಸ್ಕರ ಪ್ರಾಣವನ್ನೇ ಕಳ್ಕೊಳ್ತಕ್ಕಂಥ ಸಿಚುವೇಶನ್ಸು ಈಗ ತುಂಬ ಅದು ಎದುರಾಗ್ತಾ ಇದೆ ಈಗ ನೋಡಿ. ಈ ಪ್ಯಾರಾಗ್ರಾಫಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಒಡೆದು ಆಳುವ ನೀತಿಯಿಂದಾಗಿ ಮತೀಯವಾದವು ಮತೀಯ ಗುಂಪುಗಳ ಹಿತಾಸಕ್ತಿಯನ್ನು ರಾಷ್ಟ್ರೀಯ ಹಿತಾಸಕ್ತಿಗಿಂತಲೂ ಹೆಚ್ಚಿನದು ಎಂದು ಪರಿಗಣಿಸಿತ್ತು. ದೇಶದಲ್ಲಿ ಮತೀಯತೆಗೆ ಪೂರಕವಾಗಿ ತಮ್ಮ ತಮ್ಮ ಹಿತಾಸಕ್ತಿಗಳನ್ನು ವೃದ್ಧಿಸುವ ಪ್ರಯತ್ನಗಳನ್ನು ಮತೀಯ ಶಕ್ತಿಗಳು ಮಾಡುತ್ತವೆ. ತಮ್ಮ ತಮ್ಮ ಧರ್ಮಗಳನ್ನು ಪ್ರಚಾರಪಡಿಸುವ, ಪರಧರ್ಮಗಳನ್ನು ಬೇರೆ ರೀತಿಯಿಂದ ನೋಡುವಂತಹ ಸಂದರ್ಭಗಳು ಉಂಟಾಗುತ್ತವೆ. ಇದರಿಂದಾಗಿ ದೇಶದಲ್ಲಿನ ಏಕತೆಗೆ ಧಕ್ಕೆಯಾಗುವಂತಹ ಸಂದರ್ಭಗಳು ಬರುತ್ತವೆ. ದೇಶವು ಆಂತರಿಕವಾದ ಈ ಸಮಸ್ಯೆಯನ್ನು ನಿವಾರಣೆ ಮಾಡಲಿಕ್ಕೆ ಹೆಚ್ಚು ಶ್ರಮವನ್ನು ವಹಿಸಬೇಕಾಗುತ್ತೆ. ಸೊ ಎಕ್ಸ್ಟರ್ನಲ್ ಅನ್ನೋದಕ್ಕಿಂತ ಇಂಟರ್ನಲ್ಲಿ ಏನು ಸಮಸ್ಯೆ ಇದೆ ಫಸ್ಟು ದೇಶದ ಒಳಗಡೆ ಅದನ್ನು ಫಸ್ಟು ಸಾಲ್ವ್ ಮಾಡಬೇಕು, ಯಾವುದೇ ಸರ್ಕಾರಗಳಾಗಲಿ. ಮತ್ತು ಜನರ ಸಹಕಾರವು ಕೂಡ ಇಲ್ಲಿ ಅತ್ಯಗತ್ಯ ಆಗಿರುತ್ತೆ. ನೆಕ್ಸ್ಟು ಈಗ ಇಲ್ಲಿ ವೆರಿ ಇಂಪಾರ್ಟೆಂಟು ಈ ಕೋಮುವಾದವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸೊ ಯಾವೆಲ್ಲ ಕ್ರಮವನ್ನು ಇಲ್ಲಿ ವಹಿಸಬೇಕು ಅಂತ. ಕೋಮುವಾದವನ್ನು ಕಂಟ್ರೋಲ್ ಮಾಡಲಿಕ್ಕೆ ನೋಡಿ ಇಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಗತ್ಯವಾಗಿ ನಾವೇನು ಮಾಡಬೇಕು, ಇದನ್ನು ಫಾಲೋ ಅಪ್ ಮಾಡಲೇಬೇಕಾಗುತ್ತೆ. ಸೊ ಒಂದು ಏಕರೂಪ ನಾಗರಿಕ ಸಂಹಿತೆ ಆಗಿರ್ಬೋದು, ಎಲ್ಲ ನಾಗರಿಕರನ್ನು ಸಮಾನ ದೃಷ್ಟಿಯಿಂದ ನೋಡೋದಾಗಿರ್ಬೋದು, ಜಾತ್ಯತೀತ ಮನೋಭಾವಕ್ಕೆ ಸಾಮಾಜಿಕ ಜೀವನದ ಎಲ್ಲ ರಂಗಗಳಲ್ಲೂ ಪ್ರಾಶಸ್ತ್ಯ ಕೊಡೋದಾಗಿರ್ಬೋದು, ಸಂಕುಚಿತ ವಿಭಾಗೀಯ ಚಿಂತನೆಗಳಿಂದ ಮೇಲುಸ್ತರದ ರಾಷ್ಟ್ರೀಯ ಚಿಂತನೆಗೆ ಹೆಚ್ಚು ಒತ್ತು ಕೊಡುವುದು, ಇವೆಲ್ಲವೂ ಕೂಡ ಕೋಮುವಾದವನ್ನು ಹಿಮ್ಮೆಟ್ಟಿಸ್ತಕ್ಕಂಥ ಉಪಾಯಗಳು. ಅಂದರೆ ನಾವೆಲ್ಲ ಓದ್ಕೊಳ್ತೀವಿ ಬುಕ್ಕಲ್ಲಿ ಮತ್ತೊಂದು, ಬಟ್ ಅದನ್ನು ಆಚರಣೆಗೆ ತರಬೇಕಾದಂಥ ಜವಾಬ್ದಾರಿ ಯಾವುದಂದರೆ ಪ್ರತಿಯೊಂದು ಹಳ್ಳಿಯಲ್ಲಿ, ಒಂದು ತಾಲೂಕಲ್ಲಿ, ರಾಜ್ಯದಲ್ಲಿ ಮತ್ತು ಜಿಲ್ಲೆಗಳಲ್ಲಿ ವಾಸ ಮಾಡ್ತಕ್ಕಂಥ ನಾಗರಿಕರು ಅಂತ ಏನಿರ್ತಾರೆ ಸಿಟಿಜನ್ಸು, ಅವರು ಮಾಡಬೇಕಾಗಿರ್ತಕ್ಕಂಥ ಒಂದು ಕೆಲಸ ಇದು. ಅವರು ಇದನ್ನು ಐ ಥಿಂಕ್ ಫಾಲೋ ಅಪ್ ಮಾಡ್ಕೊಂಡು ಅದನ್ನು ಉಳಿಸ್ಕೊಂಡು ಹೋಗಬೇಕಾಗತ್ತೆ. ಸೊ ಮತ ಬ್ಯಾಂಕ್ ಧೋರಣೆಗಳು, ಅತಿ ಓಲೈಕೆಯ ವಿಧಾನಗಳು ಇತ್ಯಾದಿ ದೇಶದ ಏಕತೆ ಹಾಗೂ ಸಮಗ್ರತೆಗೆ ಅಪಾಯ ತಂದೊಡ್ಡಬಹುದು. ಇವತ್ತೆಲ್ಲ ನಿಮಗೆ ಗೊತ್ತೇ ಇದೆ. ಸೊ ಡೆಮೋಕ್ರಸಿ ಅಂದರೆ ಏನು? ಪ್ರಜಾಪ್ರಭುತ್ವ ಅನ್ನೋ ಪದಕ್ಕೆ ಅರ್ಥವೇ ಹೋಗ್ಬಿಟ್ಟಿದೆ ಈಗ. ಸೊ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಎಲ್ಲಿದೆ ಈಗ ಅದು ಅಲ್ವಾ? ಸೊ ಎಲ್ಲವೂ ಕ್ಯಾಸ್ಟ್ ಮೇಲೆ ಎವ್ರಿಥಿಂಗ್ ವಿಲ್ ಬಿ ಹ್ಯಾಪನ್. ಇವತ್ತು ಎಲ್ಲವೂ ನಡೆಯೋದು ಕ್ಯಾಸ್ಟ್ ಮೇಲೇ. ಸೊ ಎಲ್ಲಿ ಇವತ್ತು ಯಾವುದಕ್ಕೂ ವ್ಯಾಲ್ಯೂಸೇ ಇಲ್ಲ ಈಗ, ಹಂಗಾಗ್ಬಿಟ್ಟಿದೆ ಕತೆ ಈಗ. ಸೊ ಸಮಾಜವನ್ನು ಧರ್ಮದ ತಳಹದಿಯಲ್ಲಿ ವಿಭಜನೆ ಮಾಡ್ತಕ್ಕಂಥ ಹಾಗೂ ಸಾಮಾಜಿಕ ಹಾಗೂ ಆರ್ಥಿಕ ತಾರತಮ್ಯ ಧೋರಣೆ ಮತೀಯ ಸಾಮರಸ್ಯದಲ್ಲಿ ಬಿರುಕನ್ನು ಜಾಸ್ತಿ ಮಾಡುತ್ತೆ ಅಂತ. ಸೊ ಅದ್ರ ಬದಲಿಗೆ ಏನು ಮಾಡಬೇಕು, ನಮ್ಮ ಭಾರತದ ಎಲ್ಲ ಮತ ಸಂಪ್ರದಾಯಗಳು ಜನರಲ್ಲಿ ಸಾಮಾನ್ಯ ಹಾಗೂ ಆರೋಗ್ಯಕರ ರಾಷ್ಟ್ರೀಯ ಚಿಂತನೆಗಳನ್ನು ಬೆಳೆಸಲಿಕ್ಕೆ ಯತ್ನ ಮಾಡಬೇಕು ಅಂತ. ಸೊ ಮತೀಯ ಮೂಲಭೂತವಾದಂಥ ರಾಷ್ಟ್ರೀಯ ಹಿತಾಸಕ್ತಿಗೆ ಮತ್ತು ರಾಷ್ಟ್ರಾಭಿಮಾನಕ್ಕೆ ಧಕ್ಕೆಯಾಗದಂತೆ ತಡೆಗಟ್ಟಬೇಕು. ಶಿಕ್ಷಣದಲ್ಲಿ ಜಾತ್ಯತೀತತ್ವವನ್ನು ಅಳವಡಿಸಿ ಅರಿವು ಮೂಡಿಸಬೇಕಾಗಿರುತ್ತೆ. ಮತ್ತು ಸಾರ್ವಜನಿಕರಿಗೆ ಎಚ್ಚರವನ್ನು ಹೇಳುವಂಥದ್ದು, ರಾಜಕೀಯ ಅಚಲ ನಿರ್ಧಾರದ ಬಗ್ಗೆ ಹೇಳುವಂಥದ್ದು, ಆಡಳಿತಾತ್ಮಕ ಸಮತೋಲನ, ಕ್ರಮಬದ್ಧ ಕಾನೂನು ವ್ಯವಸ್ಥೆ, ಸದೃಢ ರಾಷ್ಟ್ರೀಯ ಮನೋಭಾವ, ಆರೋಗ್ಯಕರ ಪೂರಕ ಸುದ್ದಿ ಮಾಧ್ಯಮ, ಇವೆಲ್ಲದರ ಸಮಿತಿಯೊಂದಿಗೆ ಕೋಮುವಾದವನ್ನು ನಿಯಂತ್ರಣಬಹುದು. ಎಲ್ಲಿದೆಯಪ್ಪ ಈಗ ಆರೋಗ್ಯಕರವಾದಂಥ ಪೂರಕ ಸುದ್ದಿ ಮಾಧ್ಯಮಗಳು? ಹೇಳ್ರಪ್ಪ, ಒಂದು ಹೇಳ್ಬಿಡಿ ಮತ್ತೆ ನೋಡೋಣ. ಚಂದನ ಟಿ ವಿ ಒಂದು ಬಿಟ್ಟರೆ ಎಕ್ಸೆಪ್ಟು ಆರೋಗ್ಯಕರವಾದಂಥ ಪೂರಕ ಸುದ್ದಿ ಮಾಧ್ಯಮಗಳು. ಸೊ ವೇರ್ ಇಸ್ ದಾಟ್? ನಥಿಂಗ್ ಈಸ್ ದೇರ್. ಆಯಿತಾ? ಎಲ್ಲ ತಮ್ಮನೇಲಿ ಹಾಕಿ ತಮ್ಮನೇಲೇ ಅರ್ಧ ಭಯ ಸ್ಟಾರ್ಟ್ ಆಗುತ್ತೆ ಜನರಿಗೆ. ಅದನ್ನು ನೋಡಿ ಅಯ್ಯೋ ಆ ಕಮೆಂಟ್ಸ್ಗಳು ಒಂದೋ ಎರಡೋ ಎಲ್ಲವೂ ಅಂದರೆ ಹೆಂಗಾಗ್ಬಿಡಿದೆ ಅಂದರೆ ಇವತ್ತು ಈ ವ್ಯವಸ್ಥೆಗಳು ಕಷ್ಟ. ಇವತ್ತು ಊಹೆ ಮಾಡಲಿಕ್ಕೂ ಕಷ್ಟ. ಆ ಒಂದು ಕೆಟ್ಟ ವ್ಯವಸ್ಥೆಗೆ ಬಂದುಬಿಟ್ಟಿದ್ದಾರೆ ಎಲ್ಲರೂ ಈಗ. ನೆಕ್ಸ್ಟು ಈಗ ನಿಮಗೆ ಕೋಮುವಾದ ಅಥವಾ ಮತೀಯವಾದದ ಬಗ್ಗೆ ನಿಮಗೆ ಒಂದು ಸಂಕ್ಷಿಪ್ತವಾಗಿ ಒಂದಷ್ಟು ವಿಷಯಗಳನ್ನು ನೀವು ಗ್ರಹಿಸ್ಕೊಂಡಿದ್ದಾರೆ. ಈಗ ಭಾಳ ಈಸಿಯಾಗಿರುತ್ತೆ. ಅಂದರೆ ಒಂದು ಭಯದ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ ಅದನ್ನು ಇಲ್ಲಿ ಕೋಮುವಾದ ಅಥವಾ ಮತೀಯವಾದ ಅಂತ ಕರೆಯೋದು. ಸೊ ಹೆಂಗೆ ನಿರ್ಮಾಣ ಆಗುತ್ತೆ ಭಯದ ವಾತಾವರಣ ಅಂದರೆ ಒಂದು ಧರ್ಮದ ಹೆಸರನ್ನು ಹೇಳಿಕೊಂಡು ಒಂದು ಸಮಾಜವನ್ನು ವಿಭಜನೆ ಮಾಡೋದು ಅಂತ. ಸೊ ನಾವೇ ಶ್ರೇಷ್ಠ, ನಮ್ಮನ್ನು ಬಿಟ್ಟರೆ ಮತ್ತಾರಿಲ್ಲ, ಇಲ್ಲಿ ಎಲ್ಲವೂ ನಮ್ಮದೇ ನಡಿಬೇಕಾಗಿರುತ್ತೆ, ನಾವು ಹೇಳ್ದಂಗೆ ಆಗಬೇಕು ಇಲ್ಲಿ, ಆಯಿತಾ? ಸೊ ನಮ್ಮ ಸಂಪ್ರದಾಯಗಳೇ ಇಲ್ಲಿ ಸೊ ಒಂದು ಮೇಲುಸ್ತರಕ್ಕೆ ಬರಬೇಕು. ಇಂಥ ಒಂದು ಸಂಕುಚಿತವಾದ ಭಾವನೆಗಳೇನಿದೆ
ಇದು ಸಮಾಜದ ಏಕತೆಯನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡುತ್ತೆ, ಗುಂಪುಗಾರಿಕೆಯನ್ನು ಮಾಡುತ್ತೆ. ಅದರಿಂದ ಫೈನಲಿ ದೈಹಿಕ ಹಲ್ಲೆಗಳಾಗಿ ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ಪ್ರಕ್ರಿಯೆಗಳಾಗುತ್ತೆ. ಇವೆಲ್ಲವನ್ನು ನಾವು ಒಟ್ಟಾರೆಯಾಗಿ ಇಲ್ಲಿ ಕೋಮುವಾದ ಅಥವಾ ಮತೀಯವಾದ ಅಂತ ಕರೆಯೋದು. ಸೊ ವಿ ವಿಲ್ ಗೋ ಫಾರ್ವರ್ಡ್. ಸೆಕೆಂಡ್ ಒನ್ ಬಂದು ಪ್ರಾದೇಶಿಕವಾದ. ಸೊ ಏನು ಪ್ರಾದೇಶಿಕವಾದ ಅಂದರೆ ಏನು ಅಂತ? ಪ್ರಾದೇಶಿಕವಾದ ನೋಡಿ, ಆ ಟೈಟ್ಲಲ್ಲೇ ನಿಮಗೊಂದು ಮೀನಿಂಗ್ ಸಿಗ್ಬಿಡುತ್ತೆ ನಿಮಗೆ. ಸೊ ಒಂದು ನಿರ್ದಿಷ್ಟ ಜನಸಮುದಾಯ ತಾವು ವಾಸ ಮಾಡ್ತಕ್ಕಂಥ ಪ್ರದೇಶವನ್ನೇ ಅತ್ಯಂತ ಗಾಢವಾಗಿ ಪ್ರೀತಿಸಿ ಕೇವಲ ಆ ಭಾಗದ ಬಗ್ಗೆ ಅತಿಯಾದ ಅಭಿಮಾನವನ್ನು ಬೆಳೆಸಿಕೊಂಡ್ರೆ ಅದನ್ನು ಪ್ರಾದೇಶಿಕವಾದ ಎಂದು ಕರೆಯಬಹುದು ಅಂತ. ನೋಡಿ, ಒಂದು ನಿರ್ದಿಷ್ಟ ಜನಸಮುದಾಯ ಅವರು ಏನು ವಾಸ ಮಾಡ್ತಕ್ಕಂಥ ಒಂದು ಪ್ರದೇಶ ಏನಿರುತ್ತೆ, ಆ ಒಂದು ಪ್ರದೇಶದ ಮೇಲೆ ಅತ್ಯಂತ ಹೆಚ್ಚಿನ ಅಭಿಮಾನವನ್ನು, ಅತ್ಯಂತ ಹೆಚ್ಚಿನ ಪ್ರೀತಿಯನ್ನು ಇಟ್ಕೊಂಡು ಕೇವಲ ಆ ಭಾಗದ ಬಗ್ಗೆನೇ ಅತಿಯಾದ ಭಾವನೆಯನ್ನು ಬೆಳೆಸ್ಕೊಂಡ್ರೆ ಅದನ್ನು ಇಲ್ಲಿ ಪ್ರಾದೇಶಿಕವಾದ ಅಂತ ಕರೀದು. ಅಂದರೆ ಬೇರೆ ಯಾವುದೇ ಪ್ಲೇಸ್ಗೂ ಅಷ್ಟು ಇಂಪಾರ್ಟೆನ್ಸ್ ಕೊಡಲ್ಲ ಅವರು. ತಾವು ವಾಸ ಮಾಡ್ತಕ್ಕಂಥ ಸ್ಥಳ ಏನಿದೆ, ಸೊ ಅದಕ್ಕೆ ಕೊಡ್ತಕ್ಕಂಥ ಒಂದು ಪ್ರಯಾರಿಟಿಯನ್ನು, ಒಂದು ಅಭಿಮಾನ ಮತ್ತು ಪ್ರೀತಿಯನ್ನು, ಅತಿಯಾದ ಒಂದು ಭಾವನೆಗಳನ್ನು ಬೇರೆ ಯಾವ ಒಂದು ಪ್ಲೇಸ್ಗೂ ಕೂಡ ಕೊಡಲ್ಲ ಅವರು. ಸೊ ಅಂಥ ಒಂದು ಇಲ್ಲಿ ವಾದವನ್ನು ಇಲ್ಲಿ ಪ್ರಾದೇಶಿಕವಾದ ಅಂತ ಇಲ್ಲಿ ಹೇಳುವಂಥದ್ದು. ಸೊ ಭಾರತದಂತಹ ವಿಶಾಲ ರಾಷ್ಟ್ರ ಸಹಜವಾಗಿ ಹಲವಾರು ಪ್ರಾದೇಶಿಕವಾಗಿ ವಿಭಿನ್ನತೆಯನ್ನು ಹೊಂದಿದಂಥ ದೇಶ ಅಂತ ಹೇಳ್ಬೋದು. ಒಂದು ನಿರ್ದಿಷ್ಟ ಹಂತದವರೆಗೆ ಈ ಪ್ರಾದೇಶಿಕವಾದ ಸಹನೆಗೆ ಯೋಗ್ಯ ಅನಿಸ್ತದೆ. ಆದರೆ ಎಲ್ಲ ಕಾಲಕ್ಕೂ ಎಲ್ಲ ಸಂದರ್ಭಗಳಲ್ಲಿಗೂ ಈ ಪ್ರಾದೇಶಿಕ ವಾಸ ಅಂತಕ್ಕಂಥದ್ದು ಆಚರಣೆಗೆ ಬರಲ್ಲ. ಇದು ತಮ್ಮದೇ ಪ್ರದೇಶದ ಸರ್ವತೋಮುಖ ಬೆಳವಣಿಗೆಗೆ ಪ್ರಯತ್ನಿಸಲು ಈ ಭಾವನೆ ಪ್ರೇರಣೆಯನ್ನು ನೀಡುತ್ತೆ ಅಂತ. ಆದರೆ ಈ ಪ್ರಾದೇಶಿಕ ಮನೋಭಾವ ತೀರಾ ಹೆಚ್ಚಿಸಿದರೆ ಅದು ರಾಷ್ಟ್ರದ ಏಕತೆ ಮತ್ತು ಹಿತಾಸಕ್ತಿಗಳಿಗೆ ಧಕ್ಕೆಯನ್ನೇ ಒದಗಿಸುತ್ತೆ, ಖಂಡಿತವಾಗ್ಲೂ ಅಲ್ವಾ. ಏಕೆಂದರೆ ನಾವೆಲ್ಲ ಒಂದು ಅಂದ್ಕೊಳ್ಬೇಕು, ನಮ್ಮದೇ ಒಂದು ಅಂದ್ಕೊಬಿಟ್ರೆ ಆಗಲ್ಲ. ಇಲ್ಲಿ ನಾವೆಲ್ಲ ಒಂದು ಅಂತಕ್ಕಂಥ ಭಾವನೆ ಏನಿರುತ್ತೆ, ಸೊ ಇದು ದೇಶದ ಏಕತೆಗೆ ಸಾಕ್ಷಿಯಾಗುತ್ತೆ ಇದು, ಆಯಿತಾ. ಸೊ ಆದ್ದರಿಂದ ಆಯಾಯ ಪ್ರದೇಶದ ಜನಸಮುದಾಯ ತಮ್ಮದೇ ಪ್ರಾದೇಶಿಕ ಮನೋಭಾವ ಹೊಂದುವ ಜೊತೆಗೆ ಅದಕ್ಕೆ ಏನು ಮಾಡಬೇಕು, ಈಗ ನಾವು ವಾಸ ಮಾಡ್ತಕ್ಕಂಥ ಒಂದು ಊರ ಮೇಲೆ ಅಭಿಮಾನ, ಪ್ರೀತಿ, ಭಾವನೆ ಇದ್ದೇ ಇರುತ್ತೆ. ಅದಷ್ಟೇ ಅಲ್ಲ, ಅದಕ್ಕಷ್ಟೇ ಸೀಮಿತ ಆಗಬಾರ್ದು. ಜೊತೆಗೆ ಸಮಗ್ರ ದೇಶದ ಪ್ರಗತಿಯ ಬಗ್ಗೆ ಕೂಡ ನಾವು ಚಿಂತನೆಯನ್ನು ಹರಿಸಬೇಕಾಗಿರುತ್ತೆ. ಅದು ಅತ್ಯಗತ್ಯವಾದಂಥ ಒಂದು ಪ್ರಕ್ರಿಯೆ ಅದು. ಸೊ ಅದನ್ನು ನಾವು ಏನು ಮಾಡಬೇಕು, ರೂಢಿಸ್ಕೊಳ್ಬೇಕು. ಸೊ ನೆಕ್ಸ್ಟು ನೋಡಿ, ಇದೊಂದು ಪ್ಯಾರಾಗ್ರಾಫಲ್ಲಿ ಭಾಳ ಚೆನ್ನಾಗಿ ಹೇಳಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ಸೊ ಆಯಾಯ ಪ್ರದೇಶಗಳ ಚಾರಿತ್ರಿಕ ಹಿನ್ನೆಲೆ, ಸಾಮಾಜಿಕ ಕಟ್ಟುಪಾಡುಗಳು, ಆರ್ಥಿಕ ವಿಚಾರಗಳು, ಸಾಂಸ್ಕೃತಿಕ ವಿಭಿನ್ನತೆಗಳು ಹಾಗೂ ಭೌಗೋಳಿಕ ಪರಿಸರ ಅಲ್ಲಿನ ಜನಸಮುದಾಯದಲ್ಲಿ ಪ್ರಾದೇಶಿಕವಾದವನ್ನು ಸಹಜವಾಗಿ ಬೆಳೆಸುತ್ತೆ ಅಂತ. ಸೊ ಅತಿಯಾದ ಭಾಷಾಭಿಮಾನವು ರಾಷ್ಟ್ರೀಯವಾದದ ವಿರುದ್ಧ ಸಂಕುಚಿತ ಮನೋಭಾವನೆಯನ್ನು ಏನು ಮಾಡುತ್ತೆ, ಅದು ಬೆಳೆಸುತ್ತೆ. ಸೊ ಅತಿಯಾದ ಭಾಷಾಭಿಮಾನ ಅಂತಕ್ಕಂಥದ್ದು ಖಂಡಿತವಾಗ್ಲೂ ಅದು ಅತಿ ಅಂಥದ್ದು ಏನಿದೆ ನೋಡಿ, ಅತಿ ಅನ್ನೋ ಒಂದು ಪದ ಇದೆಯಲ್ಲ, ಅದು ನೆಗೆಟಿವ್ ವರ್ಡ್. ಅದು ಯಾವುದೇ ಕಾರಣಕ್ಕೂ ಪಾಸಿಟಿವ್ ವರ್ಡ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅದು, ಅಲ್ವಾ. ಅತಿಯಾಗಿ ಹೇಳೋದು, ಅತಿಯಾಗಿ ಆಡೋದು, ಅತಿಯಾಗಿ ಪ್ರೀತಿಯನ್ನು ಮಾಡೋದು, ಅತಿಯಾಗಿ ನಂಬೋದು. ಬೇಕಾದ್ರೆ ನೀವೇ ಪ್ರಾಕ್ಟಿಕಲಾಗಿ ನೀವು ಯೋಚನೆ ಮಾಡಿಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಸೊ ಡೆಫಿನೆಟ್ಲಿ ಆರ್ ಗೋಯಿಂಗ್ ಟು ಗೆಟ್ ದ ಮೀನಿಂಗ್ ಆಫ್ ದಟ್ ವರ್ಡ್. ಅತಿ ಅಂದರೆ ನೆಗೆಟಿವ್ ವರ್ಡ್ ಅದು, ಆಯಿತಾ. ಸೊ ಪ್ರಾದೇಶಿಕವಾದವನ್ನು ವೈಭವೀಕರಿಸೋದ್ರಿಂದ ದೇಶದ ಏಕತೆಗೆ ಧಕ್ಕೆ ಉಂಟಾಗುತ್ತೆ, ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಇತ್ತೀಚೆಗೆ ನೋಡಿ, APಯಲ್ಲಿ ಅಂದರೆ ಆಂಧ್ರ ಪ್ರದೇಶದಲ್ಲಿ ತೆಲಂಗಾಣದ ಭಾಗದ ಪ್ರಾದೇಶಿಕವಾದ ಹೋರಾಟವನ್ನು ಗಮನಿಸಬಹುದು ನೋಡಿ. ಅಲ್ಲಿ 2 ಇಬ್ಬಾಗ ಹೋಯ್ತಲ್ಲಿ. ಸೊ ದೇಶದ ಇನ್ನಿತರ ಭಾಗಗಳಲ್ಲಿಯೂ ನಡೆಯುತ್ತಿರ್ತಕ್ಕಂಥ ಪ್ರಾದೇಶಿಕವಾದ ಹೋರಾಟಗಳು ಕೂಡ ದೇಶದ ಅಭಿವೃದ್ಧಿಗೆ ತೊಡಕಾಗುವ ಸಾಧ್ಯತೆಗಳಿವೆ. ಕೆಲವರೆಲ್ಲ ಸೊ ನೋಡಿ, ಇಲ್ಲಿ ಐ ಥಿಂಕ್ ಆಂಧ್ರ ಪ್ರದೇಶದಲ್ಲಿ 2 ಭಾಗ ಆಗಿಬಿಟ್ಟಿದೆ ಈಗ ಅದು, ಅಲ್ವಾ. ಅಲ್ಲಿ ಮೇ ಬಿ ವಿಜಯವಾಡನೋ ತೆಲಂಗಾಣ ಅಂದ್ಬಿಟ್ಟು ಯಾವುದೋ ಒಂದು 2 ಪ್ಲೇಸ್ ಆಗಿದೆ ಅದು. ನಾನು ಹೇಳ್ತೀನಿ ನಿಮಗೆ ಅದನ್ನು. ಅಂದರೆ ಅದೇ ಯಾಕೆ ಇವೆಲ್ಲ ಕಾರಣ ಏನಪ್ಪ ಅಂದರೆ, ರೀಸನ್ ಬಿಹೈಂಡ್ ಪ್ರಾದೇಶಿಕವಾದಿನೇ ಇದಾದ್ದು. ಕೆಲವರೆಲ್ಲ ಈ ಸ್ಥಳದ ಮೇಲೆ ಅಭಿಮಾನ ಇದೆ, ನಮಗೇ ಬೇಕು ಅಂತ. ಸೊ ಮತ್ತು ಕೆಲವರು ನಮ್ಗೆ ಅದು ಬೇಡ, ಅದು ನಮಗೆ ಮತ್ತೊಂದು ಪ್ರದೇಶ ಮುಖ್ಯ ಅಂತಕ್ಕಂಥ ಅಭಿಮಾನ ಅವ್ರ ಕಡೆ ಅದು. ಸೊ ಹೀಗಾಗಿ ಅದು ಇಬ್ಬಾಗ ಆಗಿಬಿಡುತ್ತೆ ಅಲ್ಲಿ, ಆಯಿತಾ. ಸೊ ಇದು ಎಂಥ ಸಮಸ್ಯೆಗೆ ಮುಂದೊಂದಿನ ತಂದೊಡ್ಡುತ್ತೆ ಅಂದರೆ ಈ ಒಂದು ಪ್ರಾದೇಶಿಕವಾದಗಳು ನೋಡಿ. ಇಲ್ಲಿ ಈ ಪ್ಯಾರಾಗ್ರಾಫಲ್ಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಇಂತಹ ಸಂಕುಚಿತ ಪ್ರಾದೇಶಿಕವಾದವನ್ನು ದೂರೀಕರಿಸಲು ನಮ್ಮ ಭಾರತ ಸಂವಿಧಾನವೇ ಹಲವಾರು ಮಾರ್ಗವನ್ನು ಸೂಚಿಸಿದೆ ಅಂತ. ಏನು ಹಲವಾರು ಮಾರ್ಗಗಳಿದೆ ಇಲ್ಲಿ? ಸೊ ಏಕಪೌರತ್ವವನ್ನು ಭಾರತದಲ್ಲಿ ನೆಲೆಗೊಳಿಸುವ ಮೂಲಕ ನಮ್ಮ ಸಂವಿಧಾನ ರಾಷ್ಟ್ರದ ಸಮಗ್ರತೆ ಹಾಗೂ ಏಕತೆಯನ್ನು ಎತ್ತಿ ಹಿಡಿಯುತ್ತೆ ಅಂತ. ಆದರೆ ಅದರ ಜೊತೆಗೆ ಸಂಯುಕ್ತ ರಾಜ್ಯ ಪದ್ಧತಿಯ ಅಂಶಗಳನ್ನು ಅಳವಡಿಸಿ ಪ್ರಾದೇಶಿಕ ಬೆಳವಣಿಗೆಗೂ ಸಾಕಷ್ಟು ಅವಕಾಶವನ್ನು ಕಲ್ಪಿಸಿಕೊಂಡಿದೆ ಅಂತ. ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿದೆ ನೋಡಿ. ಸಂವಿಧಾನದ ಪ್ರಸ್ತಾವನೆಯಲ್ಲೇ ಒಂದು ಲೈನ್ ಇದೆ ಅಲ್ಲಿ ನೋಡಿ, ಏನಂತ? ಸೊ ಭಾರತದ ಪ್ರಜೆಗಳಾದ ನಾವು ಅಂತ ಎಂಬ ಸ್ಪಷ್ಟ ಒಕ್ಕಣೆಯು ಭಾರತದ ರಾಷ್ಟ್ರೀಯತೆಯನ್ನು ನೇರವಾಗಿ ಬಿಂಬಿಸುತ್ತೆ ಅಂತ. 1956ರ ಭಾಷಾವಾರು ಪ್ರಾಂತ್ಯಗಳ ರಚನೆಯು ಈ ದೇಶದ ಎಲ್ಲ ರಾಜ್ಯಗಳ ಪ್ರಗತಿಗೆ ಪೂರಕವಾಗಬೇಕೇ ವಿನಃ ರಾಜ್ಯಗಳು ತಮ್ಮೊಳಗೆ ಪರಸ್ಪರ ಕಚ್ಚಾಡಲು ಆಸ್ಪದವನ್ನು ನೀಡಬಾರದು ಅಂತ ಹೇಳಿದರೆ ಇಲ್ಲಿ, ಆಯಿತಾ. ಪ್ರತಿಯೊಬ್ಬರು ಕೂಡ ದೇಶದ ಏಕತೆಗೆ ಅಥವಾ ರಾಜ್ಯಗಳ ಅಭಿವೃದ್ಧಿಗೆ ಪೂರಕವಾಗಿ ವರ್ತನೆಯನ್ನು ಮಾಡಬೇಕಾಗುತ್ತೆ. ಅಂದರೆ ವ್ಯತಿರಿಕ್ತವಾಗಿರಬಾರ್ದು ಅಂತ. ಅತಿಯಾದ ಪ್ರಾದೇಶಿಕವಾದದಿಂದ ಏನಾಗುತ್ತೆ, ಧಕ್ಕೆ ಉಂಟಾಗುತ್ತೆ, ವ್ಯತಿರಿಕ್ತ ಭಾವನೆಗಳು ಅಥವಾ ಮನೋಭಾವನೆಗಳು ಬೆಳೀಲಿಕ್ಕೆ ಸಾಧ್ಯ ಆಗಿಬಿಡುತ್ತೆ. ಸೊ ಆದರೆ ತೀವ್ರ ಪ್ರಾದೇಶಿಕವಾದಕ್ಕೆ ಪುಷ್ಟಿ ದೊರೆತರೆ ಏನಾಗುತ್ತೆ ಅಂತ, ಪ್ರಾದೇಶಿಕವಾದ ಒಂದು ತೀವ್ರತೆ ಹೆಚ್ಚಾಯಿತು ಅಂದರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ನೋಡಿ. ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ
ನೋಡಿ ಅದನ್ನು ಅಂಡರ್ಲೈನ್ ಮಾಡ್ತೀನಿ ನಾನು. ಅಂತಾರಾಜ್ಯ ಗಡಿ ಸಮಸ್ಯೆ ಆಗಿರ್ಬೋದು, ಅಂತಾರಾಜ್ಯ ನದಿ ನೀರಿನ ಸಮಸ್ಯೆ ಆಗಿರ್ಬೋದು, ಇವೆಲ್ಲವೂ ಕೂಡ ತಲೆದೋರ್ಬೋದು. ಸೊ ಇಂತಹ ಸಂಕುಚಿತ ಪರಿಧಿಯ ಪ್ರಾದೇಶಿಕ ರಾಷ್ಟ್ರೀಯ ಹಿತಾಸಕ್ತಿಗಳಿಗೆ ಹಾನಿ ಉಂಟು ಮಾಡುತ್ತದೆ. ಸೊ ಹಾಗಾಗಿ ನಮ್ಮ ಸಂವಿಧಾನ ಕರ್ತೃಗಳು ಅರೆ ಸಂಯುಕ್ತ ವ್ಯವಸ್ಥೆಯನ್ನು ರೂಪಿಸಿದ್ದು ರಾಜ್ಯಗಳಿಗೆ ಸ್ವಾಯತ್ತತೆಯನ್ನು ನೀಡಿವೆ ಅಂತ. ಆದರೂ ಕೇಂದ್ರ ಸರ್ಕಾರ ರಾಜ್ಯಗಳ ಚಟುವಟಿಕೆಯನ್ನು ಸೊ ದೇಶದ ಸಮಗ್ರತೆ ದೃಷ್ಟಿಯಿಂದ ಸಮನ್ವಯಗೊಳಿಸುತ್ತೆ ಅಂತ. ಸೊ ಇದನ್ನೆಲ್ಲ ನಾನು ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ನಿಮಗೆ ಈಗ ಪ್ರಾದೇಶಿಕವಾದ ಒಂದು ಪರಿಕಲ್ಪನೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಜಾಸ್ತಿ ಇದು ಓದ್ತಾ ಹೋದರೆ ಅದು ಐ ಥಿಂಕ್ ಕನೆಕ್ಟ್ ಆಗಲ್ಲ ನಿಮಗೆ ವಿಚಾರಗಳು. ಅಂದರೆ ಮೇನ್ ಒಂದು ಕಂಟೆಂಟ್ ಏನಿರುತ್ತೆ ಅದ್ರ ಹೇಳ್ಬೇಕು ನಿಮಗೆ. ಈಗ ಕೋಮುವಾದ ಅಂದರೆ ಏನು ಸಮಸ್ಯೆ ಆಗುತ್ತೆ, ಸೊ ಪ್ರಾದೇಶಿಕವಾದ ಅಂದರೆ ಅದು ಏನು ಸಮಸ್ಯೆ ಆಗುತ್ತೆ ಅಂತ ಅದನ್ನು ನೀವು ಗ್ರಹಿಸ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಸೊ ನೆಕ್ಸ್ಟು ಮತ್ತೊಂದು ಈ ಸಮಾಜದ ಒಂದು ಅನಿಷ್ಟ ವ್ಯವಸ್ಥೆ ಅಂತ ಬೇಕಾದ್ರೆ ಹೇಳೋದಿದ್ದೀನಿ, ಅನಕ್ಷರತೆಯು ಭಾರತದಲ್ಲಿ ಒಂದು ಬಹಳ ಮುಖ್ಯ ಸಮಸ್ಯೆಯಾಗಿದೆ. ಭಾಳ ಮೇಜರ್ ಪ್ರಾಬ್ಲಮ್ ಇದು. ಭಾಳ ಮುಖ್ಯ ಸಮಸ್ಯೆ ಅನ್ನೋದಕ್ಕಿಂತ ನೋಡಿ ಇಲ್ಲಿ ದೇಶದಲ್ಲಿ ಇನ್ನೂ ಕೂಡ ಪೂರ್ಣ ಪ್ರಮಾಣದ ಸಾಕ್ಷರತೆಯನ್ನು ಸಾಧಿಸಬೇಕಾಗಿದೆ ಅಂತ. ನೋಡಿ ಇವತ್ತಿಗೂ ಇದೆ ಇದು ಅದು ಯಾವ ಕಾಲಕ್ಕೆ ಇದು ಎಲ್ಲವೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಇದು ಸಾಧನೆಯನ್ನು ಮಾಡುತ್ತೆ ಅಂತ ನೋಡಬೇಕಾಗಿದೆ. ನಮ್ಮಲ್ಲಿನ ಅನಕ್ಷರತೆಗೆ ಏನು ಕಾರಣ ಆಗುತ್ತೆ? ಬಡತನ ಆಗಿರ್ಬೋದು, ಸೊ ವಲಸೆ ಹೋಗುವಿಕೆ ಆಗಿರ್ಬೋದು, ಮಕ್ಕಳ ದುಡಿಮೆ ಆಗಿರ್ಬೋದು, ಬಾಲ್ಯ ವಿವಾಹ, ಚಿಕ್ಕ ಮಕ್ಕಳ ಲಾಲನೆ ಪಾಲನೆಗೆ ಹಿರಿಯ ಮಕ್ಕಳನ್ನು ಬಳಸ್ಕೊಳ್ಳೋದು, ಶಿಕ್ಷಣ ಕೊಡಿಸಬೇಕೆಂಬ ಆಸಕ್ತಿಯ ಕೊರತೆ ಮೊದಲಾದ ಕಾರಣಗಳನ್ನು ಗುರುತಿಸಬಹುದಾಗಿದೆ. ಇವೆಲ್ಲ ರೀಸನ್ಸ್ ಏನಕ್ಕೆ? ಬಡತನದಿಂದನೇ ಇವೆಲ್ಲವೂ ಕೂಡ. ಈಗ ಸೊ ದುಡ್ಡಿರಲ್ಲ, ಎಜುಕೇಷನ್ ಕೊಡ್ಸೋಕ್ಕಾಗಲ್ಲ, ಆಯಿತಾ? ಇವೆಲ್ಲ ಸಮಸ್ಯೆಗಳು ನೋಡಿ ಇಲ್ಲಿದೆ. ಇಲ್ಲಿ ಸೊ ವಲಸೆ ಹೋಗುವಿಕೆ, ಸೊ ಒಂದು ಕಡೆ ನೆಲೆ ನಿಂತ್ಕೊಳ್ಳಿಕ್ಕೆ ಇಲ್ಲಿ ಯಾವುದೇ ಅವಕಾಶಗಳಿರಲ್ಲ ಇಲ್ಲಿ. ಸೊ ನಾವು ಪ್ಲೇಸನ್ನ ಚೇಂಜ್ ಮಾಡ್ತೀವಿ ಅಲ್ವಾ, ಅಲ್ಲಿ ಹೆಂಗೋ ಏನೋ ಬದುಕ್ಬೋದು ಅಂತ, ಅಲ್ಲೂ ಕಷ್ಟ ಆಗುತ್ತೆ, ಒಂಥರ ಅಲೆಮಾರಿ ಜೀವನ ಆಗಿಬಿಡುತ್ತೆ. ಸೊ ಈ ಪಾವರ್ಟಿ ಅಂತಕ್ಕಂಥದ್ದು ಏನು ಬೇಕಾದ್ರೂ ಮಾಡಿಸ್ಬಿಡುತ್ತೆ ಒಬ್ಬ ವ್ಯಕ್ತಿ ಕೈಯಲ್ಲಿ. ಸೊ ಅಂತೂ ಅಂದರೆ ಯಾವುದೇ ಸಮಸ್ಯೆಯನ್ನು ತಂದುಡ್ಬೋದು. ಸೊ ಪಾವರ್ಟಿ ಅಂತಕ್ಕಂಥದ್ದು. ಸೊ ಮಕ್ಕಳ ದುಡಿಮೆ ಆಗಿರ್ಬೋದು, ಬಾಲ್ಯ ವಿವಾಹ ಆಗಿರ್ಬೋದು, ಅಂದರೆ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿಸುವಂಥ ನೋಡಿ ಇವತ್ತಿಗೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಬಾಲ್ಯ ವಿವಾಹ ಕಡಿಮೆ ಆಗಿಲ್ಲ ಈ ದೇಶದಲ್ಲಿ. ಅಲ್ಲಲ್ಲಿ ನಡೀತಾ ಇರುತ್ತೆ, ಗೊತ್ತಿಲ್ಲದೆ ಯಾರಿಗೂ ತಿಳಿದ ಹಾಗೆ. ಸೊ ಶಿಕ್ಷಣ ಕೊಡಿಸಬೇಕೆಂಬ ಆಸಕ್ತಿಯ ಕೊರತೆ ಅಂದರೆ ಸೊ ಹಣ ಅಂತಕ್ಕಂಥದ್ದು ಇಲ್ಲದೆ ಇರೋದ್ರಿಂದ ಆರ್ಥಿಕವಾಗಿ ಅಸಮಾನತೆ ಮತ್ತು ಯಾವುದೇ ಐ ಥಿಂಕ್ ದುಡಿಮೆ ಇಲ್ಲದೆ ಇದ್ದರೆ ಈಗ ಎಜುಕೇಷನ್ ಕೊಡಲಿಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ಅದು ಸಾಧ್ಯ ಆಗಲ್ಲ ಅದು. ಸೊ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವರವರ ಜವಾಬ್ದಾರಿ ಮತ್ತು ಪಾತ್ರವನ್ನು ಪ್ರತಿಯೊಬ್ಬರು ತಿಳಿಯಬೇಕಿದೆ. ಸೊ ಆದ್ದರಿಂದ ಅನಕ್ಷರತೆಯಂತಹ ಸಮಸ್ಯೆಯನ್ನು ಹೋಗಲಾಡಿಸಬೇಕಿದೆ ಅಂತ. ಸೊ ಯಾವ್ಯಾವ ಕ್ರಮವನ್ನು ಜರುಗಿಸಿದರೆ ಈ ಒಂದು ಅನಕ್ಷರತೆಯನ್ನು ಹೋಗಲಾಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತ, ಆಯಿತಾ? ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ನೋಡಿ ಒಂದು ಬಾಕ್ಸಲ್ಲಿ ನಿಮಗಿದು ತಿಳಿದಿರಲಿ ಅಂದ್ಬಿಟ್ಟು ಒಂದು ನಿಮಗೆ ಐ ಥಿಂಕ್ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಹೇಳಿದರೆ ಇಲ್ಲಿ ಪ್ರಜಾಪ್ರಭುತ್ವ ಮಾತ್ರ ಎಲ್ಲ ವ್ಯಕ್ತಿಗಳಲ್ಲಿರ್ತಕ್ಕಂಥ ಅಸಮಾನ ಕೌಶಲ್ಯಗಳ ಸಮಾನ ಬೆಳವಣಿಗೆಗೆ ಅವಕಾಶ ನೀಡುತ್ತೆ ಅಂತ. ಯಾರು ಹೇಳಿದರೆ ಇದನ್ನು? ಡಾಕ್ಟರ್ ಎಸ್ ರಾಧಾಕೃಷ್ಣನ್. ಪ್ರಜಾಪ್ರಭುತ್ವ ಮಾತ್ರವೇ ಎಲ್ಲ ವ್ಯಕ್ತಿಗಳಲ್ಲಿರ್ತಕ್ಕಂಥ ಅಸಮಾನ ಕೌಶಲ್ಯಗಳ ಸಮಾನ ಬೆಳವಣಿಗೆಗೆ ಅವಕಾಶವನ್ನು ನೀಡುತ್ತೆ ಅಂತ ಹೇಳಿದರೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್. ವಿಶ್ವಸಂಸ್ಥೆ 2015 ಮಿಲೇನಿಯಂ ಘೋಷಣೆ ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣ ಹಾಗೂ ಶಿಕ್ಷಣದಲ್ಲಿ ಲಿಂಗ ಸಮಾನತೆ ಅಂತ ಅಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಬಟ್ ಇದು ಆಚರಣೆಗೆ ಎಷ್ಟು ಮಟ್ಟಿಗೆ ಬಂದಿದೆ ಅಂತ ಅದನ್ನು ನಾವು ಅವಲೋಕನ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ಅದನ್ನು. ಸೊ ನೆಕ್ಸ್ಟು ಏನು ಕ್ರಮಗಳನ್ನು ಜರುಗಿಸಬೇಕು ಅಂತ ಇದಕ್ಕೆ ಈ ಒಂದು ಅನಕ್ಷರತೆಯನ್ನು ಹೋಗಲಾಡಿಸಲಿಕ್ಕೆ ನೋಡಿ ಇಲ್ಲಿ ಒಂದಷ್ಟು ಅಂಕಿಅಂಶಗಳು ಕೊಟ್ಟಿದ್ದಾರೆ. ಇಲ್ಲಿ ಅನಕ್ಷರತೆಗೆ ಸಂಬಂಧಪಟ್ಟ ಹಾಗೆ ಸ್ವಾತಂತ್ರ್ಯ ಪಡೆದ ಸಮಯದಲ್ಲಿ ಸುಶಿಕ್ಷಿತರ ಪ್ರಮಾಣ ಕೇವಲ 12% ಇತ್ತು. ಆಗ ಅಂದರೆ ನಾವು ಫ್ರೀಡಮನ್ನು ಪಡ್ಕೊಂಡಾಗ ಅಂಥ ಟೈಮಲ್ಲಿ ಸುಶಿಕ್ಷಿತರ ಒಂದು ಪ್ರಮಾಣ ಅಂಕಿಅಂಶಗಳು ಹೇಳೋದಾದರೆ ಕೇವಲ 12% ಅಷ್ಟೇ ಇತ್ತು. ಈ 2001ರಲ್ಲಿ ಅದು 66ಕ್ಕೆ ಏರಿಕೆ ಆಗುತ್ತೆ. ಮತ್ತು 2011ರಲ್ಲಿ ಸಾಕ್ಷರತೆಯ ಪ್ರಮಾಣ 74 ಆಗುತ್ತೆ. ಅಂದರೆ ಇನ್ಕ್ರೀಸ್ ಆಗ್ತಾ ಇದೆ ಅಲ್ಲಿ. ಬಟ್ ಆದರೂ ಇನ್ನೂ 20% ಜನರು ಅನಕ್ಷರಸ್ಥರಾಗಿಯೇ ಇದ್ದಾರೆ ನಮ್ಮ ದೇಶದಲ್ಲಿ. ಸೊ ಅದನ್ನು ಮೊದಲು ಹೋಗಲಾಡಿಸಬೇಕು. ಸೊ ಆದ್ದರಿಂದಾಗಿ ಸರ್ಕಾರವು ಅನಕ್ಷರತೆಯ ಈ ಸಮಸ್ಯೆಯನ್ನು ಹೋಗಲಾಡಿಸಲಿಕ್ಕೆ ಹಲವಾರು ಯೋಜಿತ ಕ್ರಮಗಳನ್ನು ಕೈಗೊಂಡಿದೆ ಅಂತ. ನೋಡಿ ಯಾವುದು ಭಾಳ ಪ್ರಮುಖವಾದ ಒಂದು ಕ್ರಮ ತಗೊಂಡಿರುವಂಥದ್ದು ನೋಡಿ ಇಲ್ಲಿ 2011ರಿಂದ ಇಡೀ ದೇಶಾದ್ಯಂತ 6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣದ ವ್ಯವಸ್ಥೆಗಾಗಿ ಸರ್ವ ಶಿಕ್ಷಣ ಅಭಿಯಾನ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗುತ್ತೆ ಅಂತ. ಇದರಲ್ಲಿ ವಿಕಲಚೇತನರ ಶಿಕ್ಷಣ ಮತ್ತು ಮಹಿಳಾ ಶಿಕ್ಷಣ ಹಾಗೂ ಮಹಿಳಾ ಜಾಗೃತಿಗೂ ಕೂಡ ಆದ್ಯತೆಯನ್ನು ನೀಡಲಾಗಿದೆ. ಅನಕ್ಷರಸ್ಥರನ್ನು ಸಾಕ್ಷರರನ್ನಾಗಿ ಮಾಡಲು ಭಾರತ ಸರ್ಕಾರವು 1988ರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನನ್ನು ಸ್ಥಾಪನೆ ಮಾಡಿದೆ ಅಂತ. ಅಂದರೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಎಲ್ರಿಗೂ ಎಜುಕೇಷನ್ ಕೊಡಬೇಕು ಅಂತ, ಸಾಕ್ಷರರನ್ನಾಗಿ ಮಾಡಬೇಕು ಅಂತ ಅದರ ಉದ್ದೇಶ. ಸೊ ಸಾಕ್ಷರ ಭಾರತ ಅಂತಕ್ಕಂಥ ಕಾರ್ಯಕ್ರಮದ ಮೂಲಕ ಅನಕ್ಷರತೆಯನ್ನು ಹೋಗಲಾಡಿಸಲಿಕ್ಕೆ ಕ್ರಮವನ್ನು ಕೈಗೊಂಡಿದೆ. ನೋಡಿ ಇಷ್ಟು ಸರ್ಕಾರ ಮಾಡಿರ್ತಕ್ಕಂಥ ಕ್ರಮಗಳಿವೆಲ್ಲ. ನೋಡಿ ಮೊದಲನೇದು 2001ರಿಂದ ದೇಶಾದ್ಯಂತ 6ರಿಂದ 14 ವರ್ಷದ ಎಲ್ಲ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಕೊಡುವಂಥದ್ದು ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ. ಸೊ ವಿಕಲಚೇತನರ ಶಿಕ್ಷಣ ಮತ್ತು ಮಹಿಳಾ ಶಿಕ್ಷಣ ಹಾಗೂ ಮಹಿಳಾ ಜಾಗೃತಿ ಕೂಡ ಆದ್ಯತೆ ಕೊಡಲಾಗುವುದು.
1988ರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪನೆ ಮಾಡಿರುವುದು ಮತ್ತು ಸಾಕ್ಷರ ಭಾರತ ಅಂತ ಕಾರ್ಯಕ್ರಮದ ಮೂಲಕ ಅನಕ್ಷರತೆಯನ್ನು ಹೋಗಲಾಡಿಸಲಿಕ್ಕೆ ಕ್ರಮವನ್ನು ಕೈಗೊಂಡಿರುವುದು. ಇಷ್ಟು ತಿಳ್ಕೊಬಿಟ್ರೆ ಸಾಕು ನೀವು. ಅನಕ್ಷರತೆ ಅಂದರೆ ಏನು, ಅದನ್ನು ಹೋಗಲಾಡಿಸಲಿಕ್ಕೆ ಸರ್ಕಾರ ಯಾವ ಕ್ರಮವನ್ನು ತಗೊಳ್ತಾ ಇದೆ, ಯಾವ ಒಂದು ಸ್ಕೀಮನ್ನು ಮಾಡಿದೆ ಅಂತ, ಮತ್ತು ಸ್ವಾತಂತ್ರ್ಯ ಸಂದರ್ಭದಲ್ಲಿ ಎಷ್ಟಿತ್ತು ಲಿಟ್ರಸಿ, ಅದಾದಮೇಲೆ ಹೆಂಗೆ ವೇರಿಯೇಷನ್ ಆಗುತ್ತೆ, ಮತ್ತು 2001ರಲ್ಲಿ ಅದರ ಪ್ರಮಾಣ ಎಷ್ಟಾಗುತ್ತೆ ಅಂತ. ಇದಿಷ್ಟು ಅಂಕಿಅಂಶ ಗೊತ್ತಾಗ್ಬಿಟ್ರೆ ನಿಮಗೆ ಬೇಕಾದಷ್ಟು ನಿಮಗೆ TET ಎಕ್ಸಾಮ್ಗೆ. ನೆಕ್ಸ್ಟು ಮುಂದೆ ಹೋಗೋಣ. ನೋಡಿ, ಇಲ್ಲೊಂದು ಪಾಯಿಂಟ್ ಇದೆ, ಇದನ್ನು ಓದ್ಬಿಡ್ತೀನಿ ಈಗ ನಾನು. ಇತ್ತೀಚೆಗೆ ಸಂವಿಧಾನದ 21ನೇ ಎ ವಿಧಿಯನ್ವಯ ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕಾಗಿ ಪರಿಗಣಿಸಿದೆ ಅಂತ. ನೋಡಿ, ಶಿಕ್ಷಣದ ಹಕ್ಕನ್ನು ಮೂಲಭೂತ ಹಕ್ಕು ಅಂತ ಅಂದರೆ ಪ್ರತಿಯೊಬ್ಬರ ಜವಾಬ್ದಾರಿ, ಅದೊಂದು ರೈಟ್, ಅದನ್ನು ಪ್ರತಿಯೊಬ್ಬರು ಬಡಿಸಲೇಬೇಕು, ಪಡ್ಕೊಳ್ಳೇಬೇಕು ಅಂತ ಅದನ್ನು. 2009ರಲ್ಲಿ ದೇಶಾದ್ಯಂತ ಶಿಕ್ಷಣ ಹಕ್ಕು ಕಾಯ್ದೆಯನ್ನು ಅಂದರೆ RTE ಅಂತ, ರೈಟ್ ಟು ಎಜುಕೇಷನ್ 2009 ಅಂತ ಅದರ ಹೆಸರು, ಅದನ್ನು ಜಾರಿಗೊಳಿಸಿದೆ. ಇದರಿಂದ 6 ರಿಂದ 14 ವರ್ಷದ ವಯೋಮಾನದ ಎಲ್ಲರಿಗೂ ಶಿಕ್ಷಣವನ್ನು ಕಡ್ಡಾಯವಾಗಿ ಕೊಡಿಸಲೇಬೇಕು ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದಿರುವಂಥದ್ದು. ಅದನ್ನು ಕಂಪಲ್ಸರಿ ಮಾಡಿ. ನೆಕ್ಸ್ಟು ಕರೆಕ್ಷನ್ ಬಗ್ಗೆ ನೋಡೋಣ. ಈಗ ಭ್ರಷ್ಟಾಚಾರ ಎಲ್ಲಿಲ್ಲ, ಭ್ರಷ್ಟಾಚಾರ ಎಲ್ಲೆಲ್ಲೂ ಇದೆ ಅಷ್ಟೇ. ಭ್ರಷ್ಟಾಚಾರ ಅಂದರೆ ಏನು, ಭ್ರಷ್ಟಾಚಾರ ಎಲ್ಲಿಲ್ಲ ಅಂದರೆ ಭ್ರಷ್ಟಾಚಾರ ಎಲ್ಲೆಲ್ಲೂ ಇದೆ ಅಂತ, ಅದು ಇಲ್ಲದೆ ಇರೋ ಜಾಗವೇ ಇಲ್ಲ ಅದು, ಆಯಿತಾ. ಭಾರತದ ಸಾರ್ವಜನಿಕ ಜೀವನದಲ್ಲಿ ಭ್ರಷ್ಟಾಚಾರ ಒಂದು ಮುಖ್ಯ ಪಿಡುಗು ಆಗಿದೆ. ವಾಸ್ತವಿಕವಾಗಿ ಇದನ್ನು ಸಾರ್ವತ್ರಿಕವಾಗಿ ಹಾಗೂ ಸಮಾಜದ ಎಲ್ಲ ಸ್ತರಗಳಲ್ಲಿಯೂ ಕೂಡ ವ್ಯಾಪಕವಾಗಿ ಹಬ್ಬಿದೆ ಇದು. ಆಮೇಲೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ನಿಯತ್ತಾಗಿ ಕೆಲಸ ಮಾಡ್ತೀವಿ ಅಂದರೆ ಈ ಜನ ಬಿಡಲ್ಲ. ಇದು ಫಸ್ಟು ನಮ್ಮ ಕೆಲಸ ಆಗಬೇಕು ಅಂದ್ಬಿಟ್ಟು ತೆಗಿತಾರೆ ಜೋಬಿಂದ ಸೈಲೆಂಟಾಗಿ, ಮಾಡಿಬಿಡಿಸ ಅಂತ. ಅದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ದುರಾಸೆ ಅವನಿಗೆ. ಅಲ್ಲಿಂದ ಸ್ಟಾರ್ಟ್ ಆಗೋ ದುರಾಸೆ ಎಲ್ಲಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಸಣ್ಣ ಪುಟ್ಟ ಮಧ್ಯಮಂತರು ಜನ ಆಗಿರಲಿ ಪಾಪ, ಈ ಕೂಲಿನಲ್ಲಿ ಮಾಡಿಕೊಂಡು ಜೀವನ ಮಾಡೋರು ಎಲ್ಲಿ ಕೊಡ್ತಾರಲ್ಲ ಲಂಚನ ಪಾಪ. ಅವ್ರು ಬರೋದೇ 400-500 ರೂಪಾಯಿ ಸಂಪಾದನೆ ಮಾಡಿದ್ರೆ, ಇನ್ನು ಅದು ಇದು ಫೈಲ್ಸು ಇನ್ನೇನಾದರೂ ಪಂಚಾಯತಿ ವರ್ಗಗಳು ಮಾಡಬೇಕಾದ್ರೆ ಅವ್ರ ಜಮೀನಿಗೆ ಸಂಬಂಧಪಟ್ಟ ಹಾಗೆ, ಅಥವಾ ಇನ್ನೇನೋ ಮನೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಖಾತೆಗಳು ಮಾಡಿಸ್ಬೇಕಾದ್ರೆ ಎಲ್ಲಿ ಕೊಡ್ತಾರೆ ಲಂಚನ ಅವರು ಅಲ್ವಾ. ಇವೆಲ್ಲವೂ ನೋಡಿ ಜನರಿಂದೇ ಸ್ಟಾರ್ಟ್ ಆಗ್ತಕ್ಕಂಥ ಒಂದು ಕೆಟ್ಟ ವ್ಯವಸ್ಥೆ ಇದು. ಭ್ರಷ್ಟಾಚಾರ ಅಂದರೆ ಏನು, ಲಂಚ ಅಥವಾ ಇನ್ಯಾವುದೇ ಕ್ರಮದಿಂದ ಕಾನೂನು ಬಾಹಿರ ಕ್ರಮಕ್ಕೆ ಪ್ರಚೋದನೆಯನ್ನು ನೀಡತಕ್ಕಂಥ ಒಂದು ವ್ಯವಸ್ಥೆ ಇದು. ಭ್ರಷ್ಟಾಚಾರ ಅನ್ನುವಂಥದ್ದು ಅದು ಸರಿಯಾದ ಮತ್ತು ನ್ಯಾಯಬದ್ಧವಾದಂಥ ಕಾರ್ಯಾಚರಣೆಯಿಂದ ಸ್ಪಷ್ಟವಾಗಿ ದೂರ ಸರಿಯುವಿಕೆಯನ್ನು ಸೂಚಿಸುತ್ತೆ. ಸಾರ್ವಜನಿಕ ಜೀವನದ ಅಧಿಕಾರ ಹಾಗೂ ವರ್ಚಸ್ಸನ್ನು ಸ್ವಾರ್ಥ ಹಾಗೂ ತಪ್ಪು ವಿಧಾನಗಳ ದುರ್ಬಳಕೆ ಎಂದು ಇದನ್ನು ವ್ಯಾಖ್ಯಾನ ಮಾಡಬಹುದು. ಖಂಡಿತವಾಗಲೂ ಸ್ವಾರ್ಥ ಮತ್ತು ತಪ್ಪು ವಿಧಾನದ ದುರ್ಬಳಕೆ ಅಂತಕ್ಕಂಥ ವ್ಯಾಖ್ಯಾನವನ್ನು ಖಂಡಿತವಾಗಲೂ ಕೊಟ್ಟುಕೊಡುವುದು. ಇದಕ್ಕೆ ಎಲ್ಲ ವಿಧಿವಿಧಾನಗಳನ್ನು ಬದಿಗೆ ಸರಿಸಿ ಸ್ವಾರ್ಥದ ದೃಷ್ಟಿಯಿಂದ ಸ್ವಂತ ಲಾಭಕ್ಕಾಗಿ ಅಧಿಕಾರ ದುರುಪಯೋಗವನ್ನೇ ಭ್ರಷ್ಟಾಚಾರ ಎಂದು ಕರೆಯುವುದಂತ. ಅಧಿಕಾರ ದುರುಪಯೋಗ ಮಾಡ್ಕೊಳ್ಳೋದು ಭ್ರಷ್ಟಾಚಾರನೇ ಇದು ಒಂದು ಕಡೆ, ಆಯಿತಾ. ದುರುಪಯೋಗ ಯಾವಾಗ ಆಗುತ್ತೆ ಅಂದರೆ ಕಾಸು ಕೊಟ್ಟರೆ ಅಷ್ಟೇ, ಸುಮ್ಮನೆ ದುರುಪಯೋಗ ಆಗಲ್ಲ ಅದು. ಈಗ ಬೇಕಾದ್ರ ಹತ್ರ ದುಡ್ಡು ಇಸ್ಕೊಂಡು ಅವ್ರಿಗೆ ಫೇವರಾಗಿ ಕೆಲಸ ಮಾಡೋದು, ಇದಕ್ಕೆಲ್ಲ ಅದಕ್ಕೆ ಮೂಲ ಏನು, ಮನಿ, ಹಣ. ಅದೇ ಎಲ್ಲ ರೀತಿ ಆಟಗಳನ್ನು ಆಡಿಸುವಂಥದ್ದು. ನೆಕ್ಸ್ಟು ಇದು ಸಾಂಕ್ರಾಮಿಕ ರೋಗದಂತೆ ಸಾರ್ವಜನಿಕ ಜೀವನದಲ್ಲಿ ಸರ್ವವ್ಯಾಪಿಯಾಗಿ ಹಬ್ಬಿಟ್ಟಿದೆ. ಇದಕ್ಕೆ ಚಿಕಿತ್ಸೆ ಇಲ್ಲ ಬಿಡಿ, ಇದಕ್ಕೆ ಚಿಕಿತ್ಸೆಯೂ ಇಲ್ಲ. ಯಾವನ ಕೆಲವು ಚಿಕಿತ್ಸೆಯನ್ನೇ ಕಂಡುಹಿಡಲಿಕ್ಕೂ ಸಾಧ್ಯ ಇಲ್ಲ ಭ್ರಷ್ಟಾಚಾರಕ್ಕೆ. ಇದು ಹಂಗೆ ಆಗ್ಬಿಟ್ಟಿದೆ ಇವತ್ತು ನಮ್ಮ ದೇಶ. ನೆಕ್ಸ್ಟು ಭ್ರಷ್ಟಾಚಾರ ಹಲವಾರು ನಕಾರಾತ್ಮಕ ಪರಿಣಾಮಗಳನ್ನು ಸಾರ್ವಜನಿಕವಾಗಿ ಹಾಗೂ ವ್ಯಕ್ತಿಗತವಾಗಿ ಬೀರುವಂಥದ್ದು. ಆದರೆ ಅದು ದೇಶದ ಮೇಲೆ ಸಾಮಾಜಿಕವಾಗಿ, ಆರ್ಥಿಕ ಮತ್ತು ರಾಜಕೀಯ ದುಷ್ಪರಿಣಾಮವನ್ನು ಬೀರುತ್ತೆ. ಇನ್ನೊಂದು ವಿಷಯದಲ್ಲಿ ನಮೂದಿಸುವುದಾದರೆ ಭ್ರಷ್ಟಾಚಾರವು ಸಮಾಜ ವಿರೋಧಿ ಹಾಗೂ ಆರ್ಥಿಕ ಸುವ್ಯವಸ್ಥೆಯ ವಿರೋಧಿ ಕೂಡ ಮಾತ್ರವಲ್ಲ, ಅದು ರಾಜಕೀಯವಾಗಿ ಅಸಮರ್ಪಕ ಹಾಗೂ ನೈತಿಕವಾಗಿ ತಪ್ಪು ಅಂತ ಅನ್ನಿಸ್ತಕ್ಕಂಥ ಒಂದು ವ್ಯವಸ್ಥೆಗೆ ಅದು ಪೂರಕವಾಗಿದೆ ಅಂತ, ಅದು ತಪ್ಪು ಅಂತ ನಾವು ಹೇಳ್ಬೋದು ಅಂತ ಇಲ್ಲಿ ವಿವರಣೆಯಲ್ಲಿ ಕೊಟ್ಟಿದ್ದಾರೆ ಅವರು. ಇವೆಲ್ಲವನ್ನು ನಾನು ಜಾಸ್ತಿ ಹೇಳಿಕ್ಕೆ ಹೋಗಲ್ಲ. ಇಲ್ಲಿ ಒಂದಷ್ಟು ಪಾಯಿಂಟ್ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಕರಪ್ಷನ್ಗೆ ಸಂಬಂಧಪಟ್ಟಂಥ ಪದಗಳು ಇವೆಲ್ಲ ನೋಡಿ. ಇಲ್ಲಿ ಲಂಚಗೊಳಿತನ, ಸ್ವಜನ ಪಕ್ಷಪಾತ, ಜಾತೀಯತೆ, ಉದ್ದೇಶಪೂರ್ವಕವಾಗಿ ಮುಂದೂಡಿಕೆ, ಇವೆಲ್ಲವೂ ಕೂಡ ಈ ಭ್ರಷ್ಟಾಚಾರದ ಪರಿಧಿ ಒಳಗಡೆ ಬರ್ತಕ್ಕಂಥ ಸಂಗತಿಗಳು ಇವೆಲ್ಲ. ಇವುಗಳನ್ನ ಅರ್ಥ ಮಾಡಿಕೊಂಡ್ರೆ ಸಾಕು. ನೋಡಿ ಇಲ್ಲಿದೆ, ಇಲ್ಲೊಂದಷ್ಟು ಹೇಳಿದ್ದಾರೆ. ನೋಡಿ ಇಲ್ಲಿ ತೆರಿಗೆ ಕಳ್ಳತನ, ಅಕ್ರಮ ದಾಸ್ತಾನು, ಕಳ್ಳ ಸಾಗಾಣಿಕೆ, ಆರ್ಥಿಕ ವಂಚನೆ, ಮೋಸಗಾರಿಕೆ, ವಿದೇಶಿ ವಿನಿಮಯದ ಕಾನೂನು ಉಲ್ಲಂಘನೆ, ಔದ್ಯೋಗಿಕ ವಂಚನೆ, ಈ ಎಲ್ಲವೂ ಕೂಡ ಭ್ರಷ್ಟಾಚಾರ ಜಾಲದಲ್ಲಿ ಸೇರಿಕೊಂಡಿವೆ ಅಂತ. ಬೇಕಾದ್ರೆ ಯಾವುದೋ ಒಂದು ಎಕ್ಸಾಂಪಲ್ ತೊಗೊಂಡು ನಾವು ಭ್ರಷ್ಟಾಚಾರ ಅಂತ ಹೇಳಲಿಕ್ಕಾಗಲ್ಲ. ಕಾನೂನಿಗೆ ವಿರುದ್ಧವಾಗಿ ಅಧಿಕಾರದ ದುರ್ಬಳಕೆ ಎಲ್ಲೆಲ್ಲ ಆಗ್ತಿರುತ್ತೆ ಅವೆಲ್ಲವೂ ಕೂಡ ಕರಪ್ಷನ್ಗೆ ಎಕ್ಸಾಂಪಲ್ ಆಗ್ತಾ ಹೋಗುತ್ತೆ. ಅದು ಕೇವಲ ಒಂದು ಸೆಕ್ಟಾರಲ್ಲಿ ಒಂದು ವಿಧದಲ್ಲಿ ನಡೀತಕ್ಕಂಥ ಒಂದು ಕ್ರಿಯೆಯನ್ನು ನಾವು ಅದು ಕರಪ್ಷನ್ ಅಂತ ಕರೀಲಿಕ್ಕಾಗಲ್ಲ. ಅದು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಎಲ್ಲೆಲ್ಲಿ ಹೇಗೆಲ್ಲ ಲಂಚವನ್ನು ಪಡ್ಕೊಂಡು ತಮ್ಮ ಕೆಲಸವನ್ನು ಮಾಡ್ತಾರೆ, ಕೆಲಸವನ್ನು ಮಾಡಿಕೊಡ್ತಾರೆ, ಅವೆಲ್ಲವೂ ಕೂಡ ಇಲ್ಲಿ ಕರಪ್ಷನ್ಗೆ ಎಕ್ಸಾಂಪಲ್ ಆಗುತ್ತೆ ಅದು. ಆಯಿತಾ. ಹಾಗಾಗಿ ನೋಡೋಣ ಇದನ್ನು ಹೋಗಲಾಡಿಸ್ಲಿಕ್ಕೆ ಯಾವೆಲ್ಲ ಕ್ರಮವನ್ನು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನೋಡಬೇಕು. ಇಲ್ಲಿ ಏನು ಕೊಡಿದಾರೆ ಇಲ್ಲಿ ಸರ್ಚ್ ಮಾಡ್ತಾಯಿದ್ದೀನಿ ನಾನು. ಐ ಥಿಂಕ್ ನೋಡಿ ಇಲ್ಲೇ ಇದೆಯಲ್ಲ, ಸ್ಟಾರ್ಟಿಂಗಲ್ಲೇ ಇತ್ತಲ್ಲ ಒಂದು. ಏನದು ಲೋಕಾಯುಕ್ತ ಸಂಸ್ಥೆ ನೋಡಿ ಇಲ್ಲಿದೆ.
ಸೊ 1986ರಲ್ಲಿ ಕರ್ನಾಟಕ ಲೋಕಾಯುಕ್ತ ಅಧಿನಿಯಮವನ್ನು ಜಾರಿಗೊಳಿಸುತ್ತೆ. ಸೊ ಅದರಂತೆ ಲೋಕಾಯುಕ್ತರು ಮತ್ತು ಉಪಲೋಕಾಯುಕ್ತರು ಮುಖ್ಯಸ್ಥರಾಗಿರ್ತಾರೆ. ಸರ್ಕಾರದ ಕೆಲಸದಲ್ಲಿ ಭ್ರಷ್ಟಾಚಾರ, ಸಾರ್ವಜನಿಕರಿಗೆ ಅನಗತ್ಯ ವಿಳಂಬ, ಕಿರುಕುಳ ನೀಡದಿದ್ದರೆ ದೂರನ್ನು ಸಲ್ಲಿಸಬಹುದಾಗಿತ್ತು. ಈಗ ಇದರ ಬದಲಿಗೆ ಭ್ರಷ್ಟಾಚಾರ ನಿಗ್ರಹ ದಳವನ್ನು ರಚಿಸಲಾಗಿದೆ ಅಂತ. 1986ರಲ್ಲಿ ಅದು ಲೋಕಾಯುಕ್ತ ಸಂಸ್ಥೆ ಅಂತ ಆರಂಭ ಆಯಿತು. ಈಗ ಅದು ಭ್ರಷ್ಟಾಚಾರ ನಿಗ್ರಹ ದಳ ಅಂತ ರಚನೆಯನ್ನು ಮಾಡಿದ್ದಾರೆ. ಸೊ ಎಲ್ಲವನ್ನ ಐ ಥಿಂಕ್ ನಾವು ನೆಗೆಟಿವ್ ಆಗಿ ಟ್ಯಾಕ್ ಮಾಡಲಿಕ್ಕಾಗಲ್ಲ. ಸೊ ಒಂದಷ್ಟು ಕರಪ್ಷನ್ಸ್ನೆಲ್ಲ ತಡೀತಾ ಇದ್ದಾರೆ ಈ ಒಂದು ಭ್ರಷ್ಟಾಚಾರ ನಿಗ್ರಹ ದಳದವರು. ಆದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಕೂಡ ಅದು ಆಗಬೇಕಾಗಿದೆ. ಇದೊಂದು ಸರ್ಕಾರ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಇದು, ಭ್ರಷ್ಟಾಚಾರ ನಿಗ್ರಹ ದಳ ಅಂತಕ್ಕಂಥದ್ದು. ಆಮೇಲೆ ಇಲ್ಲಿ ಸೊ ನೋಡಿ, ಇದೊಂದು ಪ್ಯಾರಾಗ್ರಾಫ್ ಇದೆ, ಇಲ್ಲಿ ಹೇಳ್ಬಿಡ್ತೀನಿ ನಾನು ಹೆಂಗೆ ಇದನ್ನು ಅವಾಯ್ಡ್ ಮಾಡಬೇಕು ಅಂತ, ನಿರ್ಮೂಲನೆ ಮಾಡಬೇಕು ಅಂತ. ಸೊ ಭ್ರಷ್ಟಾಚಾರವನ್ನು ಕೇವಲ ಟೀಕಿಸಿ ಅದರೊಂದಿಗೆ ರಾಜಿ ಮಾಡಿಕೊಂಡು ಬದುಕುವುದರಿಂದ ಅದರ ನಿರ್ಮೂಲನೆ ಅಸಾಧ್ಯ, ಖಂಡಿತವಾಗ್ಲೂ ಇಲ್ಲ. ಸುಮ್ಮನೆ ನಾವು ಕ್ರಿಟಿಸೈಸ್ ಮಾಡಿಕೊಂಡು ಕಾಂಪ್ರಮೈಸ್ ಆಗಿಬಿಟ್ರೆ ಅದು ವೇಸ್ಟೇ ಅದು. ಸೊ ವೈಯಕ್ತಿಕ ಹಾಗೂ ಸಾಮಾಜಿಕ ಭದ್ರ ನೈತಿಕ ತಳಹದಿಯ ಮೂಲಕವಾಗಿ ಮಾತ್ರ ವ್ಯಾಪಕವಾಗಿ ಹಬ್ಬಿನಿಂದ ಭ್ರಷ್ಟಾಚಾರವನ್ನು ನಾವು ತೊಲಗಿಸಬೇಕು ಅಂತ. ಸೊ ಅನೇಕ ಬಾರಿ ಮಾನವ ಸಹಜವಾದ ಸ್ವಾರ್ಥ, ಆಪತ್ತುಗಳ ನಿವಾರಣೆಯ ಲೆಕ್ಕಾಚಾರ, ವೈಯಕ್ತಿಕ ಲಾಭ ಇವೆಲ್ಲ ಭ್ರಷ್ಟಾಚಾರಕ್ಕೆ ಮುಂದಾಗಲು ಪ್ರೇರೇಪಿಸುತ್ತವೆ. ಕಟ್ಟುನಿಟ್ಟಾದ ಮೇಲ್ವಿಚಾರಣೆ ಇಲ್ಲದಿರುವುದು ಹಾಗೂ ದುರ್ಬಲ ಕಾನೂನು ವ್ಯವಸ್ಥೆ ಭ್ರಷ್ಟಾಚಾರಕ್ಕೆ ಅನುವು ಮಾಡಿಕೊಡುತ್ತದೆ. ಭ್ರಷ್ಟಾಚಾರ ನಿಗ್ರಹಕ್ಕೆ ಪ್ರಬಲ ರಾಜ್ಯಕ್ಕೆ ಇಚ್ಛಾಶಕ್ತಿ ಹಾಗೂ ಸಾರ್ವಜನಿಕ ಸಹಕಾರ ತೀರಾ ಅತ್ಯಗತ್ಯ. ಇದೊಂದು ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನ ಮಾಡೋದಾದರೆ ಒಳ್ಳೆಯ ರಾಜಕೀಯ ನಾಯಕತ್ವ ಇರಬೇಕು. ಈ ಕರಪ್ಷನ್ ಅವಾಯ್ಡ್ ಮಾಡಬೇಕಾದ್ರೆ ಉತ್ತಮ ಅಧಿಕಾರಿ ವರ್ಗ ಹಾಗೂ ರಾಜಕೀಯ ಪರಿಜ್ಞಾನ ಹಾಗೂ ಪೌರತ್ವದ ಅರಿವು ಹೊಂದಿದ ಜನತೆ ಜಂಟಿಯಾಗಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ನಡೆಸಬಹುದಾಗಿದೆ. ಸೊ ಲೋಕಪಾಲ್ ಆಗಿರ್ಬೋದು, ಲೋಕಾಯುಕ್ತರಂತಹ ಸಂಸ್ಥೆಗಳಾಗಿರ್ಬೋದು ಭ್ರಷ್ಟಾಚಾರ ನಿಯಂತ್ರಣದಲ್ಲಿ ಪೂರಕ ಶಕ್ತಿ ಒದಗಿಸಬಲ್ಲವು. ಇವೆಲ್ಲವೂ ಕೂಡ ಇದನ್ನು ನಿಗ್ರಹ ಮಾಡಲಿಕ್ಕೆ ಸ್ಥಾಪನೆಯಾಗಿರ್ತಕ್ಕಂಥ ಸಂಸ್ಥೆಗಳು. ಸೊ ಜನರು ಕೂಡ ಇದಕ್ಕೆ ಅಗೇನ್ಸ್ಟ್ ಆಗಿ ಹೋರಾಟವನ್ನು ಮಾಡ್ಬೋದು. ಬಟ್ ನಿಮಗೆ ಗೊತ್ತಿಲ್ಲ ಎಷ್ಟು ಜನ ಹೋರಾಟ ಮಾಡ್ತಾರೆ, ಎಷ್ಟು ಜನ ಕಾಂಪ್ರಮೈಸ್ ಆಗ್ತಾರೆ, ಎಷ್ಟು ಜನ ಮಿಂಗಲ್ ಆಗ್ಬಿಡ್ತಾರೆ ಅವರು ಕೆಲಸ ಮಾಡಿಸ್ಕೊಳ್ಳಿಕ್ಕೆ. ಅಂದರೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಬರಬೇಕಿದು ಕರಪ್ಷನನ್ನು ನಾವು ತೊಲಗಿಸ್ಲಿಕ್ಕೆ. ದಟ್ ಈಸ್ ವೆರಿ ಇಂಪಾರ್ಟೆಂಟು. ನೆಕ್ಸ್ಟು ಸೊ ಮಹಿಳೆಯರ ಸ್ಥಾನಮಾನದ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ಸ್ ಕಲೆಯೋಣ ಈಗ. ಮಹಿಳೆಯರ ಸ್ಥಾನಮಾನ. ಸೊ ಬಿಫೋರ್ ಫ್ರೀಡಮ್ ಅಂತ ಸ್ವಾತಂತ್ರ್ಯ ಪೂರ್ವದಲ್ಲಿ ಮಹಿಳೆಯ ಸಾಧನೆಗಳನ್ನು ಗುರುತಿಸಬಹುದಾಗಿದೆ ಅಂತ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಆಗಿರ್ಬೋದು, ಸೊ ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು. ಕಿತ್ತೂರು ರಾಣಿ ಚೆನ್ನಮ್ಮ ಅಂದರೆ ನಮಗೆ 1857 ತಂಗೆ ನೆನಪಾಗ್ಬಿಡುತ್ತೆ. ಇನ್ನು ಐ ಥಿಂಕ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಎಂದು ಝಾನ್ಸಿನಲ್ಲಿ ಮಾಡಿದಂಥ ಆಕೆ ಹೋರಾಟಗಳು ಬ್ರಿಟಿಷರ ವಿರುದ್ಧವಾಗಿ. ಇನ್ನು ಆ್ಯನಿ ಬೆಸೆಂಟು, ಕಸ್ತೂರಬಾ ಗಾಂಧಿ ಮೊದಲಾದವರನ್ನು ಸ್ಮರಿಸಬಹುದಾಗಿದೆ ಅಂತ. ಇಂದು ಮಹಿಳೆಯರು ಎಲ್ಲೆಲ್ಲಿಲ್ಲ ಅನ್ನೋದಕ್ಕಿಂತ ಎಲ್ಲ ಕಡೆ ಇದ್ದಾರೆ ಅಂತ ಹೇಳ್ಬೋದು. ಒಂದು ಕಾಲಘಟ್ಟದಲ್ಲಿ ಮಹಿಳೆಯರು ಕೆಲವೊಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿದ್ದರು. ಅವರು ಈ ಒಂದು ಕೆಲಸವನ್ನು ಬಿಟ್ಟು ಬೇರೆ ಏನೂ ಮಾಡಬಾರ್ದು ಅಂತ. ಬಟ್ ಸೊ ಆಧುನಿಕತೆ ಬೆಳೀತಾ ಜನ್ರೇಷನ್ನು ಇದು ಮುಂದೆ ಸಾಗ್ತಾ ಸೊ ಮಹಿಳೆಯರು ಎಲ್ಲ ಕಡೆ ಎಲ್ಲ ಒಂದು ಸೆಕ್ಟರಲ್ಲಿ ಕೂಡ ತಮ್ಮನ್ನು ತಾವು ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ. ಅದು ಇಲ್ಲಿ ಹೇಳಿದರೆ ಇಲ್ಲಿ ಸೊ ವೈದ್ಯಕೀಯ ಆಗಿರ್ಬೋದು, ಅಧ್ಯಾಪಕರಾಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಪೈಲಟ್ ಆಗಿರ್ಬೋದು, ಗಗನಯಾತ್ರಿ, ಪೊಲೀಸು, ರಾಜಕೀಯ, ರಕ್ಷಣಾ ಪಡೆ, ಈ ರೀತಿ ಎಲ್ಲ ಸೆಕ್ಟರ್ಸ್ಲೂ ಕೂಡ ಅವರು ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಅಂತ. ಸೊ ಸಾಮಾಜಿಕ ಪದ್ಧತಿಗಳು, ಬಡತನ ಮತ್ತು ಅನಕ್ಷರತೆಯಂತಹ ಕಾರಣಗಳಿಂದ ಸ್ತ್ರೀಯರ ಸ್ಥಾನಮಾನವು ಪ್ರಗತಿಯ ಪಥದಲ್ಲಿ ಸೊ ಹಿಂದೆ ಇತ್ತು. ಆಗಿನ ಒಂದು ಕಾಲಘಟ್ಟದಲ್ಲಿ ಇದು ದೇಶದ ಅಭಿವೃದ್ಧಿಯ ಸಮಸ್ಯೆಯಾಗಿ ಕಾಡ್ತಾ ಇತ್ತು. ಬಟ್ ಈ ಕಾಲಾನಂತರದಲ್ಲಿ ಆಧುನಿಕತೆ ಬೆಳೀತಾ ಅವರು ಎಲ್ಲ ರಂಗದಲ್ಲೂ ಕೂಡ ತಮ್ಮನ್ನು ತಾವು ಈಗ ಅವರು ತೋರಿಸ್ಕೊಳ್ತಾ ಇದ್ದಾರೆ ಅಂತ. ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ. ಇವೆಲ್ಲವೂ ಕೂಡ ಅವರ ಎಫರ್ಟ್ ಎಜುಕೇಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಎಲ್ಲಾದರೂ ನಾವು ಸರ್ವೀಸ್ ಮಾಡಬೇಕು, ಪ್ರತಿಯೊಂದು ರಂಗದಲ್ಲಿ ಗುರುತಿಸಬೇಕು ಅಂದರೆ ಸೊ ಐ ಥಿಂಕ್ ಇಟ್ಸ್ ಅ ಪ್ಯೂರ್ಲಿ ಏನು ಎಫರ್ಟ್ ಆಗ್ತಾರೆ ಮತ್ತು ಅವ್ರು ಏನು ಎಜುಕೇಷನ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅವರಿಗೆ. ಮತ್ತು ಒಂದು ಪ್ಯಾಷನ್, ಅದು ಇಂಥ ಕಡೆ ವರ್ಕ್ ಮಾಡಬೇಕು, ಸರ್ವಿಸ್ ಮಾಡಬೇಕು ಅಂದರೆ ಅದೊಂದು ಪ್ಯಾಷನ್ ಇರಬೇಕು. ಅದಿದ್ದರೆ ಸೊ ಯಾರು ಎಲ್ಲಿ ಬೇಕಾದ್ರೂ ಅವರನ್ನು ಅವರು ರೆಪ್ರೆಸೆಂಟ್ ಮಾಡ್ಬೋದು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟು ಸೊ ನೋಡಿ, ಇಲ್ಲಿ ಒಂದಷ್ಟು ಮಹಿಳೆಯರ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅಂದರೆ ಇವರೆಲ್ಲರೂ ಕೂಡ ಸೊ ವಿಮೆನ್ನಾಗಿ ಅಚೀವ್ಮೆಂಟ್ ಮಾಡಿದಂಥ ಒಂದಷ್ಟು ಪರ್ಸನ್ಸ್ ಇವರೆಲ್ಲ ನೋಡಿ. ಫಾರ್ ಎಕ್ಸಾಂಪಲ್ ಇಂದಿರಾ ಗಾಂಧಿ ತಗೊಂಡ್ರೆ ನೀವು, ಅವರು ಭಾರತದ ಪ್ರಥಮ ಮಹಿಳಾ ಪ್ರಧಾನಿಯಾಗಿದ್ದರು. ಪ್ರತಿಭಾ ದೇವಿ ಸಿಂಗ್ ಪಾಟೀಲು ಭಾರತದ ಪ್ರಥಮ ಮಹಿಳಾ ರಾಷ್ಟ್ರಪತಿಯಾಗಿದ್ದರು. ಸರೋಜಿನಿ ನಾಯ್ಡು ಅವರು ಭಾರತದ ಪ್ರಥಮ ಮಹಿಳಾ ರಾಜ್ಯಪಾಲರಾಗಿದ್ದರು. ಇನ್ನು ಸುಚೇತಾ ಕೃಪಲಾನಿ ಅವರು ಭಾರತದ ಪ್ರಥಮ ಮಹಿಳಾ ಮುಖ್ಯಮಂತ್ರಿ ಆಗಿದ್ದರು. ನೋಡಿ, ಇವೆಲ್ಲವೂ ಕೂಡ ಇಷ್ಟನೇ ಅವರು, ಆಯಿತಾ. ಸೊ ಒಂದು ಕಾಲ ಸರಿತಾ ಏನಾಗುತ್ತೆ, ಅವರು ಐ ಥಿಂಕ್ ಅವರ ಒಂದು ಶಿಕ್ಷಣದ ಮೂಲಕವಾಗಿ, ಅವರ ಆಸಕ್ತಿಯಿಂದಾಗಿ, ಅವರ ಪ್ಯಾಷನಿಂದಾಗಿ ಸೊ ಎಲ್ಲ ರಂಗದಲ್ಲೂ ಅವರನ್ನು ಅವರು ಗುರುತಿಸ್ಕೊಂಡಿದ್ದಾರೆ. ಇವೆಲ್ಲ ಎಕ್ಸಾಂಪಲ್ಸ್ ಇವೆಲ್ಲ. ಇಂದಿರಾ ಗಾಂಧಿ ಅವರಾಗಿರ್ಬೋದು, ಪ್ರತಿಭಾ ಸಿಂಗ್ ಪಾಟೀಲ್ ಆಗಿರ್ಬೋದು, ನಾಯ್ಡು ಅವರಾಗಿರ್ಬೋದು, ಸುಚೇತಾ ಕೃಪಲಾನಿ ಆಗಿರ್ಬೋದು ಅಂತ ಈ ದೇಶದ ಒಳ್ಳೊಳ್ಳೆ ಉನ್ನತವಾದ ಮತ್ತು ರಾಜ್ಯದ ಉನ್ನತವಾದಂಥ ಹುದ್ದೆಗಳನ್ನೇ ಅವರೆಲ್ಲರೂ ಕೂಡ ಅಲಂಕರಿಸಿದ್ರು. ಇದೆಲ್ಲ ಹಿಸ್ಟ್ರಿ ಇದು. ಸೊ ಮಹಿಳೆಯರ ದೂರದುಮ್ಮನಗಳನ್ನು ಇದು ಪರಿಶೀಲಿಸಿ ನ್ಯಾಯವನ್ನು ಒದಗಿಸಿಕೊಡುತ್ತೆ ಅಂತ. ಸೊ ಯಾವುದು ನೋಡಿ, ಇಲ್ಲಿ ಸ್ತ್ರೀ ಶಕ್ತಿ ಸಂಘಗಳಾಗಿರ್ಬೋದು, ಸಹಕಾರಿ ಸಂಘಗಳಾಗಿರ್ಬೋದು, ಇವೆಲ್ಲವೂ ಕೂಡ. ಇನ್ನು ಅದನ್ನು ಬಿಟ್ಟರೆ ಶಾಸಕಾಂಗ ಮತ್ತು ಸಂಸತ್ತಿನಲ್ಲಿ ರಾಜಕೀಯದಲ್ಲಿ ಮಹಿಳಾ ಮೀಸಲಾತಿ ನೀಡುವಂಥ ಪ್ರಯತ್ನ ನಡೀತಾ ಇದೆ.
ನಿಮಗೆಲ್ಲ ಗೊತ್ತೇ ಇದೆಯಲ್ಲ, ಈಗ ಐ ಥಿಂಕ್ ರಿಕ್ರೂಟ್ಮೆಂಟ್ ಎಕ್ಸಾಮಿನೇಷನ್ಸ್ ಕೂಡ ಈಗ ವುಮೆನ್ ರಿಲ್ಯಾಕ್ಸೇಷನ್ ಮತ್ತು ವುಮೆನ್ ರಿಸರ್ವೇಷನ್ಸ್ ಅಂತ ಇರುತ್ತೆ ಆಯಿತಾ. ಅವ್ರಿಗೊಂದು ಕೋಟಾ ಅಂತ ಇರುತ್ತೆ, ಸಪ್ರೇಟ್ ಕೋಟಾ ಅವರು. ಸೊ ಅದರಿಂದ ಅವರಿಗೆ ಕೆಲಸವನ್ನು ಪಡ್ಕೊಳ್ಳೋದು ಭಾಳ ಈಸಿ ಆಗುತ್ತೆ. ಈಗ ನೋಡಿ ಇಲ್ಲಿ ಹೇಳಿದ್ದಾರೆ, ಇಲ್ಲಿ ಕರ್ನಾಟಕದ ಸ್ಥಳೀಯ ಸಂಸ್ಥೆಗಳಲ್ಲಿ 33% ಮಹಿಳಾ ಮೀಸಲಾತಿಯನ್ನು ನೀಡಲಾಗಿದೆ. ಸರ್ಕಾರಿ ಉದ್ಯೋಗಗಳಲ್ಲೂ ಕೂಡ ಮಹಿಳೆಯರಿಗೆ ನಿಗದಿತ ಪ್ರಮಾಣದ ಮೀಸಲಾತಿಯನ್ನು ನೀಡಲಾಗ್ತಾ ಇದೆ ಅಂತ. ಸೊ ಭಾರತದಲ್ಲಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿಯಾಗಿ, ಪ್ರತಿಭಾ ಸಿಂಗ್ ಪಾಟೀಲ್ರವರು ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿರುತ್ತಾರೆ. ಹಲವಾರು ಮಹಿಳೆಯರು ರಾಜ್ಯಪಾಲರಾಗಿ, ಮುಖ್ಯಮಂತ್ರಿಯಾಗಿ, ವಿದೇಶಿ ರಾಯಭಾರಿಗಳಾಗಿ ಮತ್ತು ಇನ್ನಿತರೆ ಉನ್ನತ ಹುದ್ದೆಗಳನ್ನು ಅಲಂಕರಿಸಿ ಪರಿಣಾಮಕಾರಿಯಾಗಿ ತಮ್ಮ ಜವಾಬ್ದಾರಿನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದೇ ಹೇಳಿದ್ನಲ್ಲ, ಮಹಿಳೆಯರು ಎಲ್ಲಿದ್ರು ಅನ್ನೋದಕ್ಕಿಂತ ಈಗ ಎಲ್ಲ ಕಡೆ ಇದ್ದಾರೆ, ಅಷ್ಟೇ ಸಿಂಪಲ್. ಚೇಂಜಸ್ ಏನಪ್ಪ ಅಂದರೆ ಆ್ಯಂಡ್ ಇಟ್ ಈಸ್ ಅ ಚೇಂಜ್ ಅಷ್ಟೇ. ಸೊ ನೆಕ್ಸ್ಟು 6ನೇ ಪಾಯಿಂಟ್ ನೋಡೋಣ. ಈಗ ಆರ್ಥಿಕ ಅಸಮಾನತೆ ಅಂದರೆ ಸಮಾನತೆ ಇಲ್ಲದಿರತಕ್ಕಂಥ ಒಂದು ವ್ಯವಸ್ಥೆ ಇದಷ್ಟೇ ಆರ್ಥಿಕ ಅಸಮಾನತೆ ಅಂದರೆ. ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ಹೇಳೋದಾದರೆ, ತೀವ್ರಗತಿಯಲ್ಲಿ ಕಂಡುಬರ್ತಕ್ಕಂಥ ಆರ್ಥಿಕ ಅಸಮಾನತೆ ಭಾರತದಲ್ಲಿನ ಇನ್ನೊಂದು ಗಮನಾರ್ಹ ಸಮಸ್ಯೆ ಅಂತ ಹೇಳಲಿಕ್ಕೆ ಇಲ್ಲಿ ಸಾಧ್ಯ ಆಗುತ್ತೆ. ಸೊ ಈ ಆರ್ಥಿಕ ಅಸಮಾನತೆ ಅಂತಕ್ಕಂಥ ಯಾವ ರೀತಿ ಹೇಳ್ಬೋದು, ಸಮಾಜದ ಶ್ರೀಮಂತರ ಹಾಗೂ ಬಡವರ ಮಧ್ಯೆ ಇರತಕ್ಕಂಥ ಒಂದು ಅಂತರದ ಹೆಚ್ಚಳ ಎಂಬುದಾಗಿ ನಾವು ಅದನ್ನು ಐಡೆಂಟಿಫೈ ಮಾಡ್ಬೋದು. ಸಮಾಜದ ಶ್ರೀಮಂತರು ಮತ್ತು ಬಡವರ ನಡುವಿನ ಒಂದು ಅಂತರ ಏನಿರುತ್ತೆ ಅದನ್ನು ಇಲ್ಲಿ ಆರ್ಥಿಕ ಅಸಮಾನತೆ ಅಂತ ಹೇಳ್ಬೋದು. ಸೊ ಈ ಅಂತರವನ್ನು ಪಟ್ಟಣ ಪ್ರದೇಶಗಳಲ್ಲಿ ಅಂತೆಯೇ ಗ್ರಾಮೀಣ ಭಾಗಗಳಲ್ಲಿ ಕೂಡ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೋದು. ಅದು ನಿಮಗೆ ಗೊತ್ತಾಗ್ಬಿಡುತ್ತೆ ಪ್ರಾಕ್ಟಿಕಲಾಗಿ, ನೀವೆಲ್ಲ ನೋಡಿರ್ತಿರೋದನ್ನು. ಸೊ ರಾಷ್ಟ್ರದ ಆರ್ಥಿಕ ಪ್ರಗತಿಯ ಉಪಯೋಗವನ್ನು ನಗರವಾಸಿಗಳಾದಂಥ ಶ್ರೀಮಂತ ವರ್ಗವೇ ಬಹುವಾಗಿ ಆಕ್ರಮಿಸುತ್ತಿರುವುದನ್ನು ಗುರುತಿಸಬೇಕಾಗಿದೆ. ನೋಡಿ ಇವಾಗೆಲ್ಲ ಐ ಥಿಂಕ್ ಯಾರಿಗೆ ಏನು ಸೇರಬೇಕು ಆರ್ಥಿಕವಾಗಿ ಅವ್ರಿಗೆ ಸೇರ್ತಾನೆ ಇಲ್ಲ ಪಾಪ. ಅವನು ಯಾವನು ಜಮೀನು ಮಾಡಿಕೊಂಡಿರೋ ಹತ್ರ BPL ಕಾರ್ಡ್ ಇರುತ್ತೆ. ಇದೇನು ವ್ಯವಸ್ಥೆಗಳು ಇವೆಲ್ಲವೂ ಯಾವಾಗ ಬದಲಾಗುತ್ತೋ ನಮ್ಗೆ ಗೊತ್ತಿಲ್ಲಪ್ಪ. ಇದು ಪಾಪ ಇವನಿಗೆ ಏನೂ ಸಿಕ್ಕಲ್ಲ, ಅವನಿಗೆ ಏನು ಬೇಕು ಎಲ್ಲವೂ ಸಿಗುತ್ತೆ, ಸರ್ಕಾರದ ಸ್ಕೀಮ್ಸ್ ಎಲ್ಲ. ಇವೆಲ್ಲದಕ್ಕೂ ಯಾವಾಗ ಕಡಿಯೋಣ ಅಂತ ನಮಗೆ ಗೊತ್ತಾಗ್ತಿಲ್ಲ. ಇದು ಯಾರು ಮಾಡ್ತಾರೆ, ಏನು ಕತೆ, ಇದಕ್ಕೆಲ್ಲದಕ್ಕೂ ಮುಕ್ತಿ ಯಾವಾಗ ಅಂತ ನೋಡಿ ಇಲ್ಲಿದೆ ಇದು. ಸೊ ಬಡ ಜನತೆಗೆ ಇಂತಹ ರಾಷ್ಟ್ರೀಯ ಆರ್ಥಿಕ ಪ್ರಗತಿಯ ಫಲ ದೊರಕುವುದು ತೀರಾ ಅಸಾಧ್ಯ ಎನಿಸುತ್ತಿದೆ. ಖಾಸಗಿ ಕ್ಷೇತ್ರದ ಅತ್ಯಂತ ಹೆಚ್ಚಿನ ಮೊತ್ತದ ವೇತನ ಶ್ರೇಣಿ, ಬಹುರಾಷ್ಟ್ರೀಯ ಕಂಪನಿಗಳ ಕಾರ್ಯಕ್ಷೇತ್ರ, ಶ್ವೇತಧಾರಿ ಅರ್ಥಾತ್ ಮೇಲುಸ್ತರದ ನೌಕರಿಗಳು, ಲಾಭ ಬಡುಕುತನ, ಭ್ರಷ್ಟಾಚಾರ ಇವೆಲ್ಲದರ ಒಟ್ಟು ಫಲಶ್ರುತಿಯಾಗಿ ಶ್ರೀಮಂತರ ಮತ್ತು ಬಡವರ ಅಂತರ ಇಲ್ಲಿ ಹೆಚ್ಚಾಗ್ತಾ ಇದೆ. ಸೊ ನಾವೇ ಮೇಲು ನಾವೇ ಶ್ರೇಷ್ಠ ಅಂತಕ್ಕಂಥ ಒಂದು ಕೆಟ್ಟ ಭಾವನೆ ಇದು ಒಂದು ಏನು ಅಂತರ ಇದೆ ಅದನ್ನೇ ಇಲ್ಲಿ ಸೊ ನಾವು ಆರ್ಥಿಕ ಅಸಮಾನತೆ ಅಂತ ಹೇಳುವಂಥದ್ದು. ಬಡವ ಬಲಿದರ ಮಧ್ಯೆ ಇರತಕ್ಕ ಆರ್ಥಿಕ ಅಂತರವನ್ನು ಕಡಿಮೆಗೊಳಿಸುವುದು ಸರ್ಕಾರದ ಕರ್ತವ್ಯವಾಗಿರುತ್ತೆ. ಸೊ ನಾಡಿನ ಯೋಜನೆಗಳಾಗಿರ್ಬೋದು ಈ ಅಂತರವನ್ನು ಕಡಿಮೆ ಮಾಡಿ ಸರ್ವತೋಮುಖ ಅಭಿವೃದ್ಧಿಯಡೆಗೆ ಸಾಗಲಿಕ್ಕೆ ಸಹಕಾರಿ ಅಂತ ಇಲ್ಲಿ ಹೇಳ್ಬೋದು. ಇಲ್ಲಿ ಅಂದರೆ ನೋಡಿ ಇಲ್ಲಿ ಹೇಳಿದರೆ, ಇಲ್ಲಿ ಕೆಲವು ಬಾರಿ ಬಡ ರೈತರು, ಕೂಲಿಗಾರರು, ಬೃಹತ್ ಕೈಗಾರಿಕೆ, ನೀರಾವರಿ ಅಣೆಕಟ್ಟೆ ಮುಂತಾದವುಗಳಿಂದಾಗಿ ತಮ್ಮ ಮನೆ ಮಠಗಳನ್ನು ಕಳೆದುಕೊಳ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಅವರಿಗೆ ಸಮರ್ಪಕ ಪುನರ್ವಸತಿ ಹಾಗೂ ಆದಾಯ ಮೂಲಗಳನ್ನು ಒದಗಿಸುವ ಪರಿಹಾರ ಕಾರ್ಯ ಸಮರ್ಪಕವಾಗಿ ನಡೆಯಬೇಕಿದೆ. ಇವೆಲ್ಲ ಕನ್ಸರ್ನ್ ಮಾಡಬೇಕಲ್ಲ. ಇವೆಲ್ಲವೂ ಸರಿ ಇದೆ, ಪಾಪ ಅವರು ಎಷ್ಟು ಹಿಂಸೆಯನ್ನು ಪಡ್ತಾರೆ ಕೆಲವೊಂದು ಬಾರಿಗಳಲ್ಲಿ ಇವೆಲ್ಲವನ್ನು ಮಾಡ್ಕೊಳ್ಬೇಕಾದ್ರೆ ಅಂತ. ಬಟ್ ಇದನ್ನು ಯಾರು ಕನ್ಸರ್ನ್ ಮಾಡಬೇಕು, ಗೌರ್ಮೆಂಟ್ಸ್ ಅವ್ರು ಕನ್ಸರ್ನ್ ಮಾಡಿದಾಗ ಅವರು ಉಳ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ. ಸೊ ನಮಗೆ ಯಾಕೆ ಅನ್ನೋದು ಒಂಥರ ತುಂಬ ನೆಗ್ಲೆಕ್ಟ್ ಮಾಡಿ ಕೇರ್ಲೆಸ್ ಮಾಡ್ತು ಅಂದರೆ ಅವರ ಸ್ಥಿತಿ ಯಾವ ಲೆವೆಲಿಗೆ ಹೋಗುತ್ತೆ ಅಂತ ಅದು ಊಹೆ ಮಾಡ್ಕೊಳ್ಳೋಕ್ಕೂ ಕಷ್ಟ ಆಗುತ್ತೆ. ಆ ಸ್ಥಿತಿಗೆ ಅವ್ರು ತಲುಪಬೇಕಾಗತ್ತೆ. ಸೊ ಹಾಗಾಗಿ ಇದು ನಿಮಗೆ ಗೊತ್ತಾಯ್ತು. ಈಗ ಆರ್ಥಿಕ ಅಸಮಾನತೆ ಅಂದರೆ ಏನು ಅಂತ ನಿಮಗೆ ಕ್ಲಿಯರ್ ಕಟ್ಟಾಗಿ ಅರ್ಥ ಆಗಿಬಿಡಿದೆ. ಅದೊಂದು ಕಂಟೆಂಟು, ಅದ್ರಲ್ಲಿ ಏನು ವಸ್ತು ವಿಷಯ ಇರುತ್ತೆ ನಾವು ಅದನ್ನು ಗ್ರಹಿಸ್ಕೊಬಿಟ್ರೆ ಸಾಕು. ನೀವು ಅದ್ರ ಮೇಲೆ ಯಾವುದೇ ಕ್ವಶನ್ ಕೇಳಿದ್ರು ಭಾಳ ಈಸಿಯಾಗಿ ನಾವು ಅದನ್ನು ಆಪ್ಷನ್ನ ಫೈಂಡ್ ಮಾಡ್ಬೋದು. ನೆಕ್ಸ್ಟು ದ ಇನ್ಕ್ರೀಸ್ ಆಫ್ ಪಾಪ್ಯುಲೇಷನ್ ಅಂತ, ಜನಸಂಖ್ಯೆಯ ಹೆಚ್ಚಳ. ಸೊ ನೋಡೋಣ ಏನಿದೆ ಅಂತ. ಜನಸಂಖ್ಯೆ ಹೆಚ್ಚಳದಲ್ಲಿ ಇಲ್ಲಿ ಭಾರತ ಜನಸಂಖ್ಯೆ ಆಧಾರದಲ್ಲಿ ವಿಶ್ವದ 2ನೇ ಅತಿ ದೊಡ್ಡ ದೇಶ. ಮೇ ಬಿ ಇವಾಗೆಲ್ಲ ಫಸ್ಟ್ ಪ್ಲೇಸಿಗೆ ಬಂದಿರಬೇಕು ನೋಡ್ತಾ ಇದ್ದಾರೆ. ಸೊ ಏನು ವರ್ಷ ಇನ್ಕ್ರೀಸ್ ಆಗ್ತಾನೆ ಇದೆ ಸುಮ್ಮನೆ ಜನಸಂಖ್ಯೆ, ಅಭಿವೃದ್ಧಿ ಅಂತೂ ಇಲ್ಲವೇ ಇಲ್ಲ. ಬಟ್ ಅಲ್ಲಿ ಚೀನಾದಲ್ಲಿ ಇದು ನಂಬರ್ 1 ಪಾಪ್ಯುಲೇಷನ್ ಒಂದು ದೇಶ ಆದರೂ ಕೂಡ ಬಟ್ ಅಲ್ಲಿನ ಒಂದು ರಿಸೋರ್ಸ್ಫುಲ್ ಪರ್ಸನ್ಗಳಂತೂ ಎಸ್ತಾ ಇದ್ದಾರೆ. ಅಲ್ಲಿನ ಅಭಿವೃದ್ಧಿ ಕೂಡ ಅಷ್ಟೇ ವೇಗವಾಗಿ ನಡೀತಾ ಇದೆ. ಇಷ್ಟೇ ಡಿಫ್ರೆನ್ಸು. ಸೊ ಒಟ್ಟು 2.4% ಭೂಭಾಗವನ್ನು ನಾವು ಹೊಂದಿದ್ದೀವಿ. 1991ರಿಂದ 2001 ದಶಕದಲ್ಲಿ ನಮ್ಮ ದೇಶದ ಜನಸಂಖ್ಯೆ ಎಷ್ಟಿರುತ್ತೆ? 84 ದಶಲಕ್ಷ ಕೋಟಿ. 2001 84 ದಶಲಕ್ಷ ಕೋಟಿ. ಕೋಟಿಯಿಂದ 102.7 ದಶಲಕ್ಷ ಕೋಟಿ ಸಂಖ್ಯೆಗೆ ಜಿಗಿದಿದೆ. ಇದು 2011 ಹೊತ್ತಿಗೆ 121 ಕೋಟಿ ದಾಟಿದೆ. ಸೊ ಹಾಗೂ ದಶಮಾನದ ಏರಿಕೆ ಸುಮಾರು 19% ಎನಿಸಿದೆ ಅಂತ. ಜನನದ ಪ್ರಮಾಣದಲ್ಲಿ ಮಿತಿಮೀರಿದ ಹೆಚ್ಚಳ, ಸೊ ಮರಣದ ಪ್ರಮಾಣದಲ್ಲಿ ಇಳಿಕೆ, ಜೀವಿತ ಕಾಲಮಾನದಲ್ಲಿ ಗಣನೀಯ ಪ್ರಮಾಣದ ಏರಿಕೆ, ಶಿಶು ಮರಣದಲ್ಲಿ ಕಡಿತ ಇವುಗಳು ಜನಸಂಖ್ಯೆ ಏರುವಿಕೆಗೆ ಕಾರಣ ಆಗಿದೆ. ಅಂದರೆ ಡೆತ್ ರೇಷಿಯೋ ಕಡಿಮೆ ಇದೆ, ಸೊ ಬರ್ತ್ ರೇಷಿಯೋ ಜಾಸ್ತಿ ಇದೆ ಅಂತ. ಸೊ ಅದರಿಂದ ತಾನೇ ಇದು ಪಾಪ್ಯುಲೇಷನ್ಸ್ ಎಲ್ಲ ಇನ್ಕ್ರೀಸ್ ಆಗಲಿಕ್ಕೆ ಸಾಧ್ಯ ಆಗುವಂಥದ್ದು. ಅಂದರೆ ಅದೇ ಈಗ ಜನಗಣತಿ ಮಾಡಬೇಕೀಗ. ಈ ಜನಗಣತಿ ಪ್ರೆಸೆಂಟ್ ಇರೋದು ಜನಗಣತಿಗಳು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಬಟ್ ಏನಕ್ಕೆ ಗೊತ್ತಿಲ್ಲ ಅದು. ಸೊ ಕರೋನಾ ಟೈಮಲ್ಲೇ ಮಾಡಬೇಕಿತ್ತು ಅಂದರೆ ಅಲ್ಲಿ ಡಿಲೇ ಆಯಿತು, ಬಟ್ ಇದು ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಹಾಗಾಗಿ
ಸೊ ಒಂದು ಪೂರ್ಣ ಪ್ರಮಾಣದ ಪಿಕ್ಚರ್ ಟೋಟಲ್ ನಂಬರ್ ಆಫ್ ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಅಪ್ ಟು ನಿಯರ್ಲಿ 140 ಕ್ರೋರ್ಸ್ ದಾಟ್ಬಿಟ್ಟಿದೆ ಈಗ, ಅದಕ್ಕಿಂತ ಜಾಸ್ತಿ ಇದೆ ಈಗ ನೋಡಿ. ಇದು 2011ರ ಒಂದು ರೇಷಿಯೋ ಇದೆ, 121 ಕೋಟಿ ಅಂತ ಹೇಳಿರೋದು, ಈಗ 140ಕ್ಕೂ ಜಾಸ್ತಿ ಇದೆ ಈಗ. ಸೊ ನೆಕ್ಸ್ಟು ನೋಡಿ, ಇಲ್ಲಿ ಕುಟುಂಬ ಯೋಜನೆ ಹಾಗೂ ತಾಯಿ ಮತ್ತು ಮಗುವಿನ ಆರೈಕೆ ಮುಂತಾದ ಕುಟುಂಬ ಕಲ್ಯಾಣ ಕಾರ್ಯಕ್ರಮಗಳು ಭಾರತದಾದ್ಯಂತ ಪರಿಣಾಮಕಾರಿ ಅನುಷ್ಠಾನಕ್ಕೆ ಬರುತ್ತಿವೆ. ನಮ್ಮ ದೇಶದಲ್ಲಿ ಬಹುತೇಕ ಮಧ್ಯಮ ಹಾಗೂ ಆರ್ಥಿಕವಾಗಿ ಮೇಲುವರ್ಗದ ಕುಟುಂಬಗಳು ಸಣ್ಣ ಕುಟುಂಬದ ಸೂತ್ರಗಳನ್ನು ಜಾರಿಗೆ ತರುತ್ತವೆ. ನೋಡಿ ಇಲ್ಲಿ ಜನಸಂಖ್ಯಾ ಸ್ಫೋಟದಿಂದಾಗಿ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅಂತ: ನಿರುದ್ಯೋಗ, ಅನಕ್ಷರತೆ, ಬಡತನ, ವಸತಿ ಸೌಲಭ್ಯ, ಆರೋಗ್ಯ ಸಮಸ್ಯೆ, ನೀರಿನ ಪೂರೈಕೆ ಮುಂತಾದ ಹಲವು ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಜನಸಂಖ್ಯೆಯು ರಾಷ್ಟ್ರದ ಎಲ್ಲ ರಾಜ್ಯಗಳಲ್ಲಿ ಸಮಾನವಾಗಿ ಹಂಚಿಕೆಯಾಗದಿರುವುದನ್ನು ನಾವು ಕಾಣ್ಬೋದು ಅಂತ. ಎಲ್ಲಿ ಸಾಧ್ಯ ಇದು? ನಮ್ಮಲ್ಲಿ ಇವೆಲ್ಲವನ್ನು ಈಕ್ವಲಾಗಿ ಹಂಚಿಕೆ ಮಾಡಬೇಕು ಅಂದರೆ ಸೊ ಐ ಥಿಂಕ್ ಇದಕ್ಕೆ ಫಸ್ಟು ಫೋಕಸ್ ಮಾಡಬೇಕು, ಇದಕ್ಕೆ ಒಂದಷ್ಟು ಸ್ಕೀಮ್ಸನ್ನು ತರಬೇಕಾಗುತ್ತೆ ಇಲ್ಲಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟು. ಹಾಗಾಗಿ ಕಷ್ಟ ಇದು ಐ ಥಿಂಕ್ ಸಮಾನವಾಗಿ ಹಂಚಿಕೆ ಇನ್ನೂ ಕೂಡ ಆಗಿಲ್ಲ ಇಲ್ಲಿ. ಸೊ ನೆಕ್ಸ್ಟ್ ಗೊತ್ತಾಗಿದೆ ನಿಮಗೆ ಜನಸಂಖ್ಯೆ ಏರಿಕೆ ಅಂದ್ರೆ ಏನು ಸಮಸ್ಯೆಗಳಾಗುತ್ತೆ, ಐ ಥಿಂಕ್ ಏನೆಲ್ಲ ಪ್ರಾಬ್ಲಮ್ಸ್ ಅರೈಸ್ ಆಗುತ್ತೆ, ಇವೆಲ್ಲ ನಿಮಗೆ ಒಂದು ಗೊತ್ತಾಗಿದೆ ಈಗ. ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳಿಕ್ಕೆ ಹೋಗಲ್ಲ. ಈಗ ಪಾವರ್ಟಿ ಬಗ್ಗೆ ನೋಡೋಣ ಈಗ ಏನಿದೆ ಅಂತ. ಬಡತನ 8ನೇ ಪಾಯಿಂಟ್ ಇರುವಂಥದ್ದಲ್ಲಿ. ಸೊ ಬಡತನ ಅಥವಾ ದಾರಿದ್ರ್ಯ ಭಾರತದ ಇನ್ನೊಂದು ಬೃಹತ್ ಸಮಸ್ಯೆಯಾಗಿದೆ ಅಂತ. ಅಂದರೆ ಇವೆಲ್ಲ ಐ ಥಿಂಕ್ ನನಗೆ ಅರ್ಥ ಆಗಲ್ಲಪ್ಪ, ಯಾಕೆ ಬಡವರು ಬಡತನ ಅಂತ ಅಂದ್ಕೊಳ್ಬೇಕು ಅಂತ. ಆ ಸ್ಥಿತಿ ಅಂದರೆ ನಮ್ಮನ್ನು ಆ ಸ್ಥಿತಿ ಇರ್ತಿದೆ, ಬಟ್ ಅವೆಲ್ಲ ಮೆಟ್ಟು ನಿಲ್ಲಬೇಕಾಗತ್ತೆ, ಫೇಸ್ ಮಾಡಬೇಕು ಅದನ್ನು, ಅದರಲ್ಲೇ ಇರೋದು ಸುಖ. ಇದು ಭಾರತದ ಅತ್ಯಂತ ವ್ಯಾಪಕ ಸಾಮಾಜಿಕ ಹಾಗೂ ಆರ್ಥಿಕ ಸಮಸ್ಯೆಯಾಗಿ ಪರಿಣಮಿಸಿದೆ. ಜನರು ಸರಿಯಾಗಿ ಆಹಾರ, ಬಟ್ಟೆ, ವಸತಿ ಹಾಗೂ ಮೂಲಭೂತ ಸೌಕರ್ಯವನ್ನು ಹೊಂದದೆ ಪಡ್ತಕ್ಕಂಥ ಒಂದು ಕಷ್ಟವನ್ನು ಬಡತನ ಅಂತ ಕರೆಯೋದು. ನಿಮ್ಮ ಬೇಸಿಕ್ಕಾಗಿ ಹೇಳಬೇಕು ಅಂದರೆ ಸೊ ಆಹಾರ, ಬಟ್ಟೆ ಮತ್ತು ವಸತಿ ಇಲ್ಲದೆ ಇರತಕ್ಕಂಥ ಒಂದು ವ್ಯವಸ್ಥೆ ಅಥವಾ ಒಂದು ಪ್ರಕ್ರಿಯೆಯನ್ನು ನಾವಿಲ್ಲಿ ಪಾವರ್ಟಿ ಅಂತ ಹೇಳೋದು ಇಲ್ಲಿ, ಆಯಿತಾ? ಸಿಂಪಲ್ ಆಗಿ ದಾರಿದ್ರ್ಯವನ್ನು ಸಂಪೂರ್ಣ ಅಥವಾ ಪರಸ್ಪರ ಹೋಲಿಕೆಯ ಬಡತನ ಎಂಬುದಾಗಿ ಗುರುತಿಸಬಹುದಾಗಿದೆ. ಭಾರತದ ನಗರ ಮತ್ತು ಗ್ರಾಮೀಣ ಭಾಗದಲ್ಲಿ ಬಡತನ ನೆಲೆಯೂರಿದೆ ಅಂತ. ಅಂದರೆ ಈ ಬಡತನವನ್ನು ಕಂಟ್ರೋಲ್ ಮಾಡಲಿಕ್ಕೆ, ಹೋಗಲಾಡಿಸಲಿಕ್ಕೆ ಸರ್ಕಾರಗಳು ಏನೇ ಸ್ಕೀಮ್ಸ್ ತಂದರೂ ಕೂಡ ಪೂರ್ಣ ಪ್ರಮಾಣದಲ್ಲಿ ಬಡತನವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅಂದರೆ ಎಲ್ಲರೂ ಡಿಪೆಂಡ್ ಆಗಬಾರ್ದು, ಅವ್ರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಅಟ್ಲೀಸ್ಟು. ಈಗ ನಾನು ಹೇಳೋದು ಇಷ್ಟೇ, ನಾನು ಈಗ 500 ರೂಪಾಯಿ ದುಡಿಯೋಕ್ಕಾಗಲ್ವೋ, 300 ರೂಪಾಯಿ ದುಡಿಬೇಕು, 300 ರೂಪಾಯಿ ದುಡಿಯೋಕ್ಕಾಗಲ್ವೋ, ಕೊನೆ ಪಕ್ಷ 200 ರೂಪಾಯಿ ಆದರೂ ದುಡಿಲೇಬೇಕಾಗುತ್ತೆ. ಅಂದರೆ ಆಗಲ್ಲ ಅಂತ ಯಾವಲ್ಲ ಅಂದ್ಕೊಳ್ಬಾರ್ದು. ಆಗಲ್ಲ ಅಂತ ಅಂದ್ಕೊಂಡಾಗ ನೆಗೆಟಿವ್ ಸ್ಟಾರ್ಟ್ ಆಗ್ಬಿಡ್ತಲ್ಲ, ನಾವು ಏನೂ ಮಾಡಲಿಕ್ಕಾಗಲ್ಲ ಲೈಫಲ್ಲಿ, ಹೆಂಗಾಗ್ಬಿಡುತ್ತೆ. ಆಗುತ್ತೆ ಅಂದ್ಕೊಂಡೆ ನಾವು ಸ್ಟೆಪ್ ಇಡಬೇಕು, ಮುಂದೆ ಹೆಜ್ಜೆ ಇಡಬೇಕು, ಆವಾಗ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಲೈಫಲ್ಲಿ. ಸೊ ಅದನ್ನು ಮಾಡಬೇಕಾಗುತ್ತೆ ಇಲ್ಲಿ. ಸೊ ಇವಾಗೆಲ್ಲ ಬಿಡಿ, ತುಂಬ ಮಾಡಿದೆ. ಈಗ BPL ಕಾರ್ಡ್ ಅಂತ ಬರುತ್ತೋ, ಈಗ ಅಕ್ಕಿ ರೇಷನ್ಸ್ ವಿತರಣೆ ಆಗಿರ್ಬೋದು. ಈಗ ಈ ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಒಂದಷ್ಟು ಗ್ಯಾರಂಟೀಸ್ ಎಲ್ಲ ಬಂದುಬಿಟ್ಟಿದೆ ಈಗ. ಇವೆಲ್ಲ ಐ ಥಿಂಕ್ ಏನೇನೋ ಮಾಡ್ತಾಯಿದೆ ಗೌರ್ಮೆಂಟ್ಸು. ಐ ಥಿಂಕ್ ಬಡತನವನ್ನು ನಿರ್ಮೂಲನೆ ಮಾಡಲಿಕ್ಕೆ, ಜನರು ತೀರಾ ಸಮಸ್ಯೆಗೆ ತುತ್ತಾಗಬಾರ್ದು ಅಂತ ನಿಟ್ಟಿನಲ್ಲಿ ಅದನ್ನು ಯೋಚನೆ ಮಾಡಿ ಸೊ ಏನು ಮಾಡಲಿಕ್ಕೆ ಸಾಧ್ಯ ಎಲ್ಲವನ್ನು ಮಾಡ್ತಾ ಇದ್ದಾರೆ. ಬಟ್ ಆದರೂ ಕೂಡ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಡತನ ಅಂತಕ್ಕಂಥ ನಿವಾರಣೆ ಆಗದೆ ಇರೋದು ಇನ್ನೂ ಕೂಡ ಇಲ್ಲಿ ದುರಂತ ಇಲ್ಲಿ. ಸೊ ಹಾಗೆಯೇ ಒಂದಷ್ಟು ಸ್ಕೀಮ್ಸ್ ಇದೆ ಇಲ್ಲಿ. ಜವಾಹರ್ ರೋಜ್ಗಾರ್ ಯೋಜನೆ, ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಪ್ರಧಾನಮಂತ್ರಿ ಗ್ರಾಮೋದಯ ಯೋಜನೆ ಮೊದಲಾದವುಗಳು ದಾರಿದ್ರ್ಯ ನಿರ್ಮೂಲನೆಗಾಗಿ ಅನುಷ್ಠಾನಗೊಳ್ಳುತ್ತಿರತಕ್ಕಂಥ ಯೋಜನೆಗಳಾಗಿವೆ. ಬಟ್ ಡೈಲಿ ಪೇಮೆಂಟು ಇನ್ಕ್ರೀಸ್ ಮಾಡಬೇಕಲ್ಲ ಅವರು, 240, 250, 300 ಇವೆಲ್ಲ ಈ ಕಾಲದಲ್ಲಿ 2024ರಲ್ಲಿ ಅದನ್ನು ತಗೊಂಡು ಏನು ಮಾಡಲಿಕ್ಕಾಗುತ್ತೆ ಜನ ಇವತ್ತು, ಅಲ್ವಾ? ಆ ಲೇಬರ್ ತಗೊಂಡು ಸ್ಕೀಮ್ಸ್ ಇದೆ, ಬಟ್ ಪರ್ ಡೇ ಆ ಸ್ಕೀಮ್ ಇರತಕ್ಕಂಥ ಪರ್ ಡೇ ಲೇಬರ್ ಇನ್ಕ್ರೀಸ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಅವರು ಅದನ್ನು ಮಾಡಿದ್ರೆ ಸೊ ಮೇ ಬಿ ಐ ಥಿಂಕ್ ಜನ ಬದುಕಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಆಮೇಲೆ ಕೆಲಸ ಕೊಡಬೇಕಲ್ಲ, ಪಂಚಾಯಿತಿ ವತಿಯಿಂದ ಕೆಲಸಗಳನ್ನು ಕೊಡಬೇಕು, ಜಾಬ್ ಸೃಷ್ಟಿ ಮಾಡಬೇಕು. ಇವೆಲ್ಲವನ್ನು ಐ ಥಿಂಕ್ ಜನರಿಗೆ ಮೀಟಿಂಗ್ ಕರೆದು ಅವೇರ್ನೆಸ್ ಮೂಡಿಸಬೇಕು. ಈ ಥರ ಕೆಲಸ ಇರುತ್ತೆ, ಇಷ್ಟು ಅಮೌಂಟ್ ಆಗುತ್ತೆ ನಿಮಗೆ, ಈ ಥರ ಸ್ಕೀಮ್ ಇದೆ, ನೀವು ಆ ಅಂಡರಲ್ಲಿ ಕೆಲಸ ಮಾಡಿದ್ರೆ ನಿಮ್ಮ ಐ ಥಿಂಕ್ ಒಂದಷ್ಟು ದಿನಗಳ ಕಾಲ ನಿಮಗೆ ಒಂದು ಕೆಲಸ ಸಿಗುತ್ತೆ. ಇವೆಲ್ಲ ಹೇಳಬೇಕಲ್ಲ, ಯಾರು ಹೇಳ್ತಿದ್ದೀನಿ, ಯಾರು ಮಾಡ್ತಾರೆ ಅಲ್ವಾ? ಇವೆಲ್ಲ ಐ ಥಿಂಕ್ ಪಾವರ್ಟೀಸ್ಗೆಲ್ಲ ಗೊತ್ತಿರಲ್ಲ ಇದು. ಅಟ್ಲೀಸ್ಟು ಒಂದಷ್ಟು ಸಭೆಗಳನ್ನು ಮಾಡಿ ಅವರಿಗೆ ಅವೇರ್ನೆಸ್ ಮೂಡಿಸಿದ್ರೆ ಒಂದಷ್ಟು ವಿಚಾರಗಳ ಬಗ್ಗೆ ಅವರು ಮಾಹಿತಿ ಗೊತ್ತಾಗುತ್ತೆ. ಆ್ಯಂಡ್ ಥ್ರೂ ದಟ್ ಅವರು ಒಂದಷ್ಟು ದಿನ ಜೀವನ ನಡೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಸೊ ಹಾಗೆ. ಸೊ ನೆಕ್ಸ್ಟು ಲಾಭಕೋರತನ. ಏನು ಲಾಭಕೋರತನ ಅಂದರೆ ಪಾಯಿಂಟ್ ನಂಬರ್ 9 ಇದು. ಜನಸಾಮಾನ್ಯರು ಅಥವಾ ಬಳಕೆದಾರರಿಂದ ಅತ್ಯಂತ ಹೆಚ್ಚಿನ ಲಾಭ ಗಳಿಸ್ತಕ್ಕಂಥ ಧೋರಣೆಯನ್ನು ಲಾಭಕೋರತನ ಎಂದು ಕರೆಯುತ್ತಾರೆ. ಈಗ ಬಿಡಿ, ಈಗ ಅಂಗಡಿಯಿಂದ ಅಂಗಡಿಗೆ ಡಿಫ್ರೆನ್ಸ್ ಇರುತ್ತೆ. ಈಗ ಅಲ್ಲಿ ಯಾವುದೋ ಐ ಥಿಂಕ್ ಒಂದು 300 ಮೀಟ್ರ್ ಒಂದು ಅಂಗಡಿ ಇರುತ್ತೆ, ಈ ಕಡೆ 500 ಮೀಟ್ರ್ ಇನ್ನೊಂದು ಅಂಗಡಿ ಇರುತ್ತೆ. ಅಲ್ಲಿಗೂ ಇಲ್ಲಿಗೂ ಆಗಲಿ 20-30 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಆ ವ್ಯವಸ್ಥೆ ಈಗ ಯಾಕಪ್ಪ ಹಿಂಗೆ ಈ ಲಾಭಕೋರತನ ಅಂತಕ್ಕಂಥದ್ದು, ಇದಕ್ಕೂ ಅಷ್ಟೇ. ಈಗ ಜನ ದುರಾಸೆ ಜಾಸ್ತಿ, ಪ್ರಾಫಿಟ್ ಮಾಡಬೇಕು ಇಲ್ಲ ಅಂತಲ್ಲ, ಅಂದರೆ ಈ ಮಟ್ಟದ ದುರಾಸೆ ಸ್ವಲ್ಪ ಕಷ್ಟ ಇಲ್ಲ. ಇದರಿಂದ ಬಲಿಯಾಗೋದು ಜನರಲ್ಲಿ ಫೈನಲಿ. ಸೊ ಅತ್ಯಂತ ಸುಲಭ ರೀತಿಯಲ್ಲಿ ಹೆಚ್ಚು ಹಣ ದೋಚುವಿಕೆ ಒಂದು ಕೆಡಕು ಎಂಬುದಾಗಿ ಭಾವಿಸಬೇಕಾಗಿರುತ್ತೆ. ಈ ರೀತಿಯಾಗಿ ಸುಲಭ ಗಳಿಕೆಗೂ ಸಮಾಜಕ್ಕೆ ಹಿತವನ್ನು ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇದರಿಂದ ಆರ್ಥಿಕವಾಗಿ ಅಸಮಾನತೆ ಹೆಚ್ಚಾಗುತ್ತೆ ಅಂತ. ಸೊ ಬಡತನ ಉಂಟು ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗುತ್ತೆ ಅಂತ. ಯಾವನು ದುಡ್ಡಿರೋನು ಅವನು ಎಷ್ಟು ಹೇಳಿದ್ರು ಬೆಲೆ ಕೊಂಡ್ಕೊಳ್ಳೋ, ಅವನಿಗೆ ಶಕ್ತಿ ಇರುತ್ತೆ ಕೊಂಡ್ಕೊಳ್ತಾನೆ.
ಬರೀ 100, 200, 300, 500 ಸಂಪಾದನೆ ಮಾಡೋನು ತನ್ನ ಎಲ್ಲ ಖರ್ಚು ವೆಚ್ಚವನ್ನು ಕಳೆದು ಅವನು ಹೇಗೆ ಅವನಿಗೆ ಬೇಕಾದಂಥ ಈ ಸಾಮಗ್ರಿಗಳನ್ನ ತಂದು ಅವನು ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅಲ್ವಾ? ಇವೆಲ್ಲ ಪ್ರಾಬ್ಲಮ್ಸ್ ಆಗಿಬಿಡುತ್ತೆ ಮುಂದೆ. ಸೊ ಆರ್ಥಿಕ ರಂಗದಲ್ಲಿ ಲಾಭ ಬಡಕುತನ ಅನೈತಿಕ ವ್ಯಾಪಾರ ವಹಿವಾಟಿಗೆ ಪ್ರಚೋದನೆ ನೀಡುತ್ತೆ. ಅನೈತಿಕ ವ್ಯಾಪಾರ ವಹಿವಾಟು ಇಸ್ ನಥಿಂಗ್ ಮಾಡಿದ್ರೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅದು ಅಲ್ವಾ? ಎಷ್ಟು ಲಾಭ ಇಟ್ಕೋಬೇಕು ಅಷ್ಟು ಮಾಡಬೇಕು. ಮನ್ಸಿಗೆ ಬಂದಾಗ ರೇಟ್ ಇಟ್ಬಿಟ್ಟು ಮಾಡೋದು ಏನಾಗುತ್ತೆ ಅದು ಕೂಡ ಕರಪ್ಷನ್ ಅಂತ ಹೇಳ್ಬೋದು. ಬೇಕಾದ್ರೆ ಅದನ್ನೂ ಹೇಳ್ತೀನಿ ನಾನು, ಭ್ರಷ್ಟಾಚಾರ ಅಂತ ಬೇಕಾದ್ರೆ. ಅಲ್ಲೂ ಸ್ವಾರ್ಥ ಇರುತ್ತೆ ಜನರಿಗೆ, ಅದು ವ್ಯಾಪಾರಸ್ಥರಿಗೆ ಅಲ್ವಾ? ಸೊ ಬೆಲೆಗಳ ಮೇಲೆ ಹತೋಟಿ ಇಲ್ಲದೆ ಇರುವುದು ಮಿತಿ ಮೀರಿದ ಲಾಭಗೋರತನಕ್ಕೆ ಮುಖ್ಯ ಕಾರಣ ಆಗುತ್ತೆ. ಉತ್ಪಾದಕರು ಅದರಿಂದಲೂ ಹೆಚ್ಚಾಗಿ ವಿತರಕರು ಬಹುವಾಗಿ ಲಾಭದ ಪರಿಮಿತಿ ಹೊಂದುವುದರಿಂದ ಈ ಲಾಭ ಬಡಕುತನ ಹೆಚ್ಚುವಂತಾಗಿದೆ. ಬೆಳೆ ಬೆಳೀತಕ್ಕಂಥ ರೈತನಿಗೆ ಒಂದು 4 ಕಾಸು ಸಿಗಲ್ಲ ಪಾಯಿಗೆ. ನೀವು ದೊಡ್ಡ ದೊಡ್ಡ ಹೋಟ್ಲಿಗೆ ಹೋಗ್ಬಿಟ್ರೆ ನೀವು ಅಲ್ಲೆಲ್ಲ ಐ ಥಿಂಕ್ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಸು, ದೊಡ್ಡ ಹೋಟ್ಲ್ಗಳಿಗೆ ಹೋಗ್ಬಿಟ್ರೆ ನೀವು ಯಾವುದೋ ಒಂದು ಲಂಚ್ ಆರ್ಡ್ರ್ ನಾರ್ತು ಮತ್ತು ಈಸ್ಟು ಇವೆಲ್ಲ ಏನು ಒಂದಷ್ಟು ಡಿಸಸ್ ಬರ್ತವೆ ಅಲ್ಲಿ, ಯಾವ ಟೈಪ್ ಆಫ್ ನಿಮಗೆ ಮೀಲ್ಸ್ ಬೇಕು ಅಂತ. ನೀವು ಅಲ್ಲಿ ಸಲಾಡನ್ನು ಆರ್ಡ್ರ್ ಮಾಡಿಬಿಟ್ರೆ ಗ್ರೀನ್ ಸಲಾಡು ಅಥವಾ ಮತ್ತೊಂದು ಸಲಾಡ್ ಅಂತ ಕೊಡ್ತಾರೆ. ಇಲ್ಲಿ ಎಲ್ಲ ವೆಜಿಟೇಬಲ್ ಸಲಾಡ್ಸೇ ಅದು. ಅಲ್ಲಿ ಏನಿಲ್ಲ, ಒಂದು 4 ಪೀಸ್ ಈರುಳ್ಳಿ ಇರುತ್ತೆ, ಒಂದು 4 ಪೀಸ್ ಕ್ಯಾರೆಟು, ಇನ್ಯಾವುದೋ ಒಂದು 4 ಪೀಸು ಐ ಥಿಂಕ್ ಇನ್ಯಾವುದೋ ಒಂದು ಗ್ರೀನ್ ಸಲಾಡ್ ಹಾಕಿರ್ತಾರೆ ಅದ್ರ ಜೊತೆಗೆ. ಅದಕ್ಕೆ ಸುಮಾರು 100ರಿಂದ 150 ರೂಪಾಯಿ ಚಾರ್ಜ್ ಮಾಡ್ತಾರೆ. ರೈತನಿಗೆ ಮಣ್ಣು ಏನೂ ಸಿಕ್ಕಲ್ಲ, ಅವನಿಗೆ ಕಡಿಮೆ ಅಮೌಂಟಲ್ಲಿ ಅವನು ಅದನ್ನು ಐ ಥಿಂಕ್ ಅದನ್ನು ಮಾರಿರ್ತಾನೆ ಬೆಳೆದಂಥ ಬೆಳೆಗಳನ್ನು. ಬಟ್ ಹೈಯೆಸ್ಟ್ ಲಾಭ ಮಾಡೋದು ಹೋಟೆಲ್ಸ್ಗಳು ಮತ್ತು ಅಂಗಡಿಯವರೇ. ಒಬ್ಬ ರೈತನಿಗೆ ಅಲ್ಲಿ ಏನೂ ಸಿಕ್ಕಲ್ಲ. ಅಲ್ಲಿ ಬೇಕಾದ್ರೆ ಪ್ರಾಕ್ಟಿಕಲಾಗಿ ಗೊತ್ತಾಗ್ಬಿಡುತ್ತೆ. ನೀವು ದೊಡ್ಡ ದೊಡ್ಡ ಹೋಟ್ಲಸ್ಗೆ ಹೋದರೆ ನೀವು ಅಲ್ಲಿ ನಾರ್ತ್ ಇಂಡಿಯನ್ ಮೀಲ್ಸ್ ಆರ್ಡ್ರ್ ಮಾಡಿಕೊಂಡು ಗ್ರೀನ್ ಸಲಾಡನ್ನು ನೀವು ಯೂಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಅದು. ಅಲ್ಲಿ ಒಂದು 7-8 ಪೀಸ್ ಇರುತ್ತೆ, ಅಷ್ಟು ಇರಲ್ಲ, ಒಂದು 5-6 ಪೀಸ್ ಇರುತ್ತೆ. ಅದಕ್ಕೆ ಸುಮಾರು 100ರಿಂದ 150 ರೂಪಾಯಿ ಆರ್ಡ್ರ್ ಮಾಡ್ತಾರೆ. ಸೊ ಹಾಗೆ ನೋಡಿ ಯಾರಿಗೆ ಜಾಸ್ತಿ ಇದು ಪ್ರಾಫಿಟ್ ಆಗ್ತಾಯಿದೆ ಅಂತ ಅಲ್ಲೇ ಅರ್ಥ ಮಾಡ್ಕೊಳ್ಬೋದು ನಾವು. ಸೊ ನೆಕ್ಸ್ಟು ನೋಡಿ, ಇಲ್ಲಿ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕಾದ್ರೆ ಇಲ್ಲಿ ಹೇಳಿದರೆ, ಇಲ್ಲಿ ಬೆಲೆಯನ್ನು ಹತೋಟಿಗೆ ತರಲಿಕ್ಕೆ ಏನು ಮಾಡಬೇಕು, ಪ್ರಯತ್ನ ಮಾಡಬೇಕು ಅಂತ. ಏಕಸ್ವಾಮ್ಯ ವ್ಯವಸ್ಥೆ, ಬಹುರಾಷ್ಟ್ರೀಯ ಕಂಪನಿಗಳ ವ್ಯಾಪಕತೆ, ಅನಾರೋಗ್ಯಕರ ಮಾರುಕಟ್ಟೆ ನಿಯಮಗಳು, ನೆಕ್ಸ್ಟು ಅಕ್ರಮ ದಾಸ್ತಾನು, ಕಳ್ಳ ವ್ಯಾಪಾರ, ಬೆಲೆಯ ಬಗ್ಗೆ ಸರಿಯಾದ ನಿಯಂತ್ರಣ ಇಲ್ಲದಿರುವಿಕೆ ಮೊದಲಾದವು ಲಾಭಕೋರತನಕ್ಕೆ ಮುಖ್ಯ ಕಾರಣಗಳು. ಇವೆಲ್ಲ ರೀಸನ್ಸು ಅಂತ. ಸೊ ಬೆಲೆಯನ್ನು ಹತೋಟಿಗೆ ತರಲು ಯತ್ನಿಸಬೇಕು ಅಂತ. ಏಕಸ್ವಾಮ್ಯ ವ್ಯವಸ್ಥೆ ಅಂದರೆ ಒಬ್ಬರಿಗೆ ಸೀಮಿತವಾದಂಥ ಒಂದು ಪ್ರಕ್ರಿಯೆ ಅದು. ಬಹುರಾಷ್ಟ್ರೀಯ ಕಂಪನಿಗಳ ವ್ಯಾಪಕತೆ ಅಂದರೆ ಅದನ್ನು ವಿಸ್ತಾರ ಜಾಸ್ತಿ ಮಾಡೋದು ಅಂತ. ಅನಾರೋಗ್ಯಕರ ಮಾರುಕಟ್ಟೆ ನಿಯಮಗಳು, ಅಕ್ರಮ ದಾಸ್ತಾನು, ಕಳ್ಳ ವ್ಯಾಪಾರ, ಬೆಲೆಯ ಬಗ್ಗೆ ಸರಿಯಾದ ನಿಯಂತ್ರಣ ಇಲ್ಲದಿರುವಿಕೆ ಮೊದಲಾದವು ಲಾಭಕೋರತನಕ್ಕೆ ಇರತಕ್ಕಂಥ ಮುಖ್ಯ ಕಾರಣಗಳು. ಸೊ ಕಟ್ಟುನಿಟ್ಟಿನ ಸರ್ಕಾರಿ ನಿಯಂತ್ರಣ, ಬೆಲೆ ಸೂಚ್ಯಾಂಕಗಳ ಪರಿಶೀಲನೆ, ಸಹಕಾರಿ ಮಾರುಕಟ್ಟೆಗಳ ವಿಸ್ತರಣೆ, ಸರಿಯಾದ ತೆರಿಗೆ ಧೋರಣೆ ಇವೆಲ್ಲ ಲಾಭಕೋರತನವನ್ನು ನಿಯಂತ್ರಣ ಮಾಡ್ತಕ್ಕಂಥ ವಿಧಾನಗಳಿವೆಲ್ಲ. ಆಯಿತಾ? ಸೊ ನಿಮಗೆ ಒಂದು ಐಡಿಯಾ ಕ್ರಿಯೇಟ್ ಆಗಿದೆ ಈಗ ಲಾಭಕೋರತನ ಅಂದರೆ ಏನು ಅಂತ. ಇದ್ರ ಬಗ್ಗೆ ನಿಮಗೆ ಯಾವುದೇ ಕ್ವಶನ್ಸ್ ಕೇಳಿದ್ರು ಖಂಡಿತವಾಗ್ಲೂ ನೀವು ಆಯ್ಕೆ ಮಾಡ್ಬೋದು. ಲಾಭಕೋರತನ ಇದಕ್ಕೆ ಇದೇ ಉತ್ತರ ಅಂತ. ಸೊ ನೆಕ್ಸ್ಟು ಕಳ್ಳ ಸಾಗಾಣಿಕೆ ಬಗ್ಗೆ ನೋಡೋಣ ಈಗ. ಸೊ ಏನಿದೆ ಕಳ್ಳ ಸಾಗಾಣಿಕೆ ಅಂದರೆ ಏನು ಅಂತ ಈಗ. ಸೊ ಯಾವುದೇ ಆಮದು ಸುಂಕವನ್ನು ಸರ್ಕಾರಕ್ಕೆ ನೀಡದೆ, ಆಮದು ಸುಂಕ ಅಂದರೆ ಏನು, ಇಂಪೋರ್ಟ್ ಒಂದು ಟ್ಯಾಕ್ಸ್ ಅಂತ ಬರುತ್ತೆ, ಅದೊಂದು ಪೇಮೆಂಟ್ ಇರುತ್ತೆ. ವಸ್ತುವನ್ನು ಆಮದು ಮಾಡಿಕೊಂಡ್ರೆ ಒಂದು ಪೇಮೆಂಟ್ ಸುಂಕ ಕೊಡಬೇಕು ಅಂತ. ಆ ಸುಂಕವನ್ನು ಸರ್ಕಾರಕ್ಕೆ ಕೊಡದೆ ಗುಪ್ತವಾಗಿ ವಿದೇಶಗಳಿಂದ ವಸ್ತುಗಳನ್ನು ತರಿಸಿಕೊಳ್ಳುವುದಕ್ಕೆಯನ್ನು ನಾವು ಕಳ್ಳ ಸಾಗಾಣಿಕೆ ಅಂತ ಹೇಳ್ತೀವಿ ನಾವು. ನೋಡಿ ಇನ್ನೊಂದು ಸಲ ಹೇಳ್ಬಿಡ್ತೀನಿ ನಿಮಗೆ ಈಗ. ಯಾವುದೇ ಆಮದು ಸುಂಕವನ್ನು ಸರ್ಕಾರಕ್ಕೆ ನೀಡದೆ ಗುಪ್ತವಾಗಿ ವಿದೇಶಗಳಿಂದ ವಸ್ತುಗಳನ್ನು ತರಿಸಿಕೊಳ್ಳುವುದನ್ನು ಕಳ್ಳ ಸಾಗಾಣಿಕೆ ಅಂತ ನಾವು ಕರಿತೀವಿ. ಕಳ್ಳ ಸಾಗಾಣಿಕೆ ರಾಷ್ಟ್ರೀಯ ಹಿತಾಸಕ್ತಿಗೆ ಮಾರಕ ಅಂತ ಎನಿಸಿದ್ದು ಅನಪೇಕ್ಷಿತ ಆರ್ಥಿಕ ಚಟುವಟಿಕೆಗಳ ಎಡೆಮಾಡಿಕೊಡುತ್ತದೆ. ಕಳ್ಳ ಸಾಗಾಟ ದೇಶದ ಆರ್ಥಿಕತೆಗೆ ಹಾನಿ ಒದಗಿಸುತ್ತದೆ. ದೇಶದ ಕೈಗಾರಿಕೆ ಹಾಗೂ ಮಾರುಕಟ್ಟೆಗೆ ಇಂತಹ ಕಳ್ಳ ಸಾಗಾಣಿಕೆಯ ದಂಧೆಯಿಂದಾಗಿ ತುಂಬ ಹಾನಿ ತಟ್ಟುತ್ತದೆ. ದೇಶದ ಒಳಗೆ ಪರ್ಯಾಯ ವಸ್ತುಗಳ ಪೂರೈಕೆಯಿಂದಾಗಿ ಈ ಕಳ್ಳ ಸಾಗಾಣಿಕೆಯನ್ನು ತಡೆಗಟ್ಟಬಹುದಾಗಿದೆ. ಸೊ ರಾಷ್ಟ್ರದ ಆಂತರಿಕ ಮಾರುಕಟ್ಟೆಯಲ್ಲಿ ಬೆಲೆಯನ್ನು ನಿಯಂತ್ರಿಸುವಿಕೆ ಮತ್ತು ಸುಯೋಗ್ಯ ಆಮದು ಮತ್ತು ರಫ್ತು ಧೋರಣೆ, ಕಟ್ಟುನಿಟ್ಟಿನ ಕರಾವಳಿ ಗಸ್ತು ಪಡೆಯ ಕಾರ್ಯಾಚರಣೆ. ಈ ಗಸ್ತು ಪಡೆಯ ಕಾರ್ಯಾಚರಣೆಗಳು ಕಾಂಪ್ರಮೈಸ್ ಆಗ್ಬಿಡ್ತವೆ ಅಲ್ಲಲ್ಲಿ. ಆರ್ಥಿಕ ಅಪರಾಧಕ್ಕೆ ಕಠಿಣ ಶಿಕ್ಷೆ, ಅಂತಾರಾಷ್ಟ್ರೀಯ ಹಾಗೂ ಆಂತರಿಕ ರಾಜ್ಯಗಳ ಪರಸ್ಪರ ವ್ಯಾಪಾರ ಒಪ್ಪಂದಗಳು, ಕಳ್ಳ ಸಾಗಾಣಿಕೆಯನ್ನು ನಿಯಂತ್ರಣ ಮಾಡ್ತಕ್ಕಂಥ ಉತ್ತಮ ಉಪಾಯಗಳು. ಕಳ್ಳ ಸಾಗಾಣಿಕೆ ಒಂದು ರಾಷ್ಟ್ರ ವಿರೋಧಿ ಆರ್ಥಿಕ ಅಪರಾಧ ಎಂಬ ಮನೋಭಾವನೆಯನ್ನು ಜನರಲ್ಲಿ ಮೂಡಿಸಬೇಕು ಅಂತ. ಇಲ್ಲಿ ಪ್ರತಿಯೊಂದು ವ್ಯವಸ್ಥೆಯು ಕೂಡ ಅದಕ್ಕೆ ಆದಂಥ ಒಂದು ಪರಿಹಾರ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದಷ್ಟು ಸ್ಕೀಮ್ಸ್ ಇರುತ್ತೆ. ಬಟ್ ಅವೆಲ್ಲವೂ ಕೂಡ ಕಾರ್ಯರೂಪಕ್ಕೆ ಬಂದುಬಿಟ್ರೆ ಇವೆಲ್ಲವನ್ನು 100ಕ್ಕೆ 100% ತಡೆಗಟ್ಬೋದು. ಬಟ್ ಇವು ಬರಲ್ಲ, ಅವಾಯ್ಡ್ ಮಾಡಲಿಕ್ಕಾಗಲ್ಲ. ಇದು ಇನ್ನೂ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಇದಿಷ್ಟೇ ಸತ್ಯ, ಇದು ಎಲ್ಲ ಕಾಲಕ್ಕೂ ಸತ್ಯ ಇದು. ಹಾಗಾಗಿ ಇದನ್ನು ಭಾಳ ಕಷ್ಟ, ನಿಂತ್ಬಿಡ್ಬೇಕು ಇದಕ್ಕೆ. ಇದಕ್ಕೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಏನಾಗಿ ಇಂಟರ್ಫಿಯರ್ ಆಗಬೇಕು, ಸ್ಟೇಟ್ ಗೌರ್ಮೆಂಟು ಮೂತಿ ಮುಲಾಜಿಲ್ಲದೆ ಒಂದಷ್ಟು ಸ್ಕೀಮ್ನ ಕಂಪಲ್ಸರಿ ಸ್ಕೀಮ್ ಜಾರಿಗೆ ತರಬೇಕು. ಅವೆಲ್ಲ ಮಾಡಿದ್ರೆ ಮಾತ್ರ ಇದಕ್ಕೆಲ್ಲ ಒಂದು ನ್ಯಾಯವನ್ನು ಜಸ್ಟಿಸನ್ನ ಪ್ರೊವೈಡ್ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದಿಲ್ಲ ಅಂದರೆ ಇವೆಲ್ಲ ಏನೂ ಮಾಡಲಿಕ್ಕಾಗಲ್ಲ. ಈ ಕಳ್ಳ ಸಾಗಾಣಿಕೆ ಆಗಲಿ, ಲಾಭಕೋರತನ ಆಗಲಿ, ಪ್ರಾದೇಶಿಕವಾದಗಳಾಗಲಿ, ಅಥವಾ ನಾವೇನು ನೋಡಿದ್ವಿ ಅನಕ್ಷರತೆಗಳಾಗಿ ಅದೊಂದು ಸ್ಕೀಮ್ ಆಗಲಿ, ಭ್ರಷ್ಟಾಚಾರ ಆಗಲಿ,
ಇವೆಲ್ಲ ಏನು ತಮಾಷೆನೇ ಇವೆಲ್ಲ. ಒಂದು ಹಳ್ಳಿಯಿಂದ ಸ್ಟಾರ್ಟ್ ಆಯ್ತವೆ ಇವು. ಈಗ ತುಂಬ ಜನ ಹೇಳ್ತಾರೆ ಭ್ರಷ್ಟಾಚಾರದ ಮೂಲ ಬೇರು ಎಲ್ಲಪ್ಪ ಅಂದರೆ ಹಳ್ಳಿ ಅಂತ ಇವತ್ತು ಆ ಒಂದು ಕೆಟ್ಟ ವ್ಯವಸ್ಥೆ ಸ್ಟಾರ್ಟ್ ಆಗಿಬಿಡಿದೆ ಈಗ. ನೋಡಿ ಕೊನೆಯದಾಗಿ ಹೇಳ್ತಾರೆ ಇಲ್ಲಿ, ಭಾರತದ ಪ್ರಜೆಗಳು ಈ ಮೇಲಿನ ಸಮಸ್ಯೆಗಳ ನಿವಾರಣೆಯು ಸರ್ಕಾರದ್ದು ಎಂದು ಏಕಮುಖವಾಗಿ ಯೋಚನೆ ಮಾಡಿದೆ. ನಮಗೆ ಸಂಬಂಧ ಇಲ್ಲಪ್ಪ, ಗೌರ್ಮೆಂಟ್ ನೋಡ್ಕೊಳ್ತೀನಿ ಅಂತ ಅನ್ಕೋಬಾರ್ದು ನಾವು. ಅಂದರೆ ನಾವು ಮೋಸ ಹೋಗೋದನ್ನು ನಾವು ತಡೆಗಟ್ಕೊಳ್ಬೇಕು ಅಂತ ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಮೂಡಿಸ್ಬೇಕು, ಆಯಿತಾ. ಇಲ್ಲಿ ಹೊಡೆದಾಟ ಬಡದಾಟ ಮತ್ತೊಂದು ಇಲ್ಲಿ ಮಾಡೋದು ಬೇಡ ನಾವು. ನೀನು ನೋಡಪ್ಪ ಮೋಸ ಮಾಡ್ತಾ ಇದೆಯಾ, ನೀನು ಅನ್ಯಾಯ ಮಾಡ್ತಿದ್ದೀನಿ ಅಂತ ಅವೆಲ್ಲ ಆ ಲೆವೆಲ್ಗೆ ಹೋಗೋದು ಬೇಡ. ಅಟ್ಲೀಸ್ಟ್ ಅವೇರ್ನೆಸ್ ಮಾಡಿಸ್ಬೇಕು ನಾವು ಅಲ್ವಾ. ಅವನು ಇನ್ನೊಬ್ಬನಿಗೆ ಹೇಳಬೇಕು, ಅವನು ಇನ್ನೊಬ್ಬನಿಗೆ ಹೇಳುವಂಥ ಪ್ರಯತ್ನ ಮಾಡಬೇಕು. ಆ ರೀತಿಯಾಗಿ ಅವೇರ್ನೆಸ್ಸನ್ನು ಅವ್ರಿಗೆ ಮೂಡಿಸ್ಬೇಕಾಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಅಚೀವ್ಮೆಂಟ್, ದಟ್ ಈಸ್ ಕಾಲ್ಡ್ ಚೇಂಜಸ್. ಅದು ಅಷ್ಟು ಮಾಡಿಬಿಟ್ರೆ ಸಾಕು. ನಾವು ಎಲ್ಲ ಟೈಮಲ್ಲೂ ಸರ್ಕಾರ ಮಾಡುತ್ತೆ, ಸರ್ಕಾರಕ್ಕೆ ಸಂಬಂಧಪಟ್ಟಂತ ಅಂತ ಕೂತ್ಕೊಂಡ್ರೆ ಆಗಲ್ಲ. ಈಗ ಅವನು ಯಾವನೋ ಮೋಸ ಮಾಡ್ತಾವನೆ ಅಂದರೆ ನಾವು ನೋಡಿದ ಮೇಲೂ ಅದೇ ಗಂಡಿಗೆ ಇನ್ನೊಬ್ಬನ ಕಳಿಸ್ಬಾರ್ದು. ನೋಡಪ್ಪ ಈ ಥರ ಬೆಲೆ ಜಾಸ್ತಿ ಹೇಳ್ತಾವನೆ, ನೀನು ಕರೆಕ್ಟಾಗಿ ಕೇಳ್ಬಿಟ್ಟು ನೀನು ವ್ಯಾಪಾರ ಖರೀದಿ ಮಾಡು ಅಂತ ಹೇಳಬೇಕು, ಇಲ್ಲ ಬೇರೆ ಅಂಗಡಿಗೆ ಹೋಗು ಅಂತ ಹೇಳಬೇಕು ಅಷ್ಟೇ. ನಾವು ನೋಡ್ಬಿಟ್ಟು ನೋಡ್ದಂಗೆ ಇದ್ಕೊಂಡು ಇದ್ಬಿಟ್ರೆ ಅದಾಗಲ್ಲ. ಅದು ಅಂದರೆ ಪರೋಕ್ಷವಾಗಿ ನಾವೇ ಅದಕ್ಕೆ ಉತ್ತೇಜನವನ್ನು ಕೊಟ್ಟಂಗೆ ಆಗಿಬಿಡುತ್ತೆ. ಸೊ ಭಾರತದ ಪ್ರಜೆಗಳು ಈ ಮೇಲಿನ ಸಮಸ್ಯೆಗಳ ನಿವಾರಣೆಯು ಸರ್ಕಾರದ್ದು ಎಂದು ಏಕಮುಖವಾಗಿ ಯೋಚನೆ ಮಾಡಿದೆ. ತಮ್ಮ ತಮ್ಮ ಹಂತಗಳಲ್ಲಿ ಸಮಸ್ಯೆಗಳನ್ನು ನಿಯಂತ್ರಿಸುವ ಪ್ರಯತ್ನ ಮಾಡುವುದು ಉತ್ತಮ ಬೆಳವಣಿಗೆಯಾಗಿದೆ ಅಂತ ಹೇಳಿದೆ. ಸೊ ಇವೆಲ್ಲ ಪಾಯಿಂಟ್ಸನ್ನು ಎತ್ಕೊಂಡು ನಿಮಗೆ ಒಂದಷ್ಟು ವಿಷಯಗಳನ್ನು ಮುಟ್ಟಿಸಿದ್ದೀನಿ ಅಂತಕ್ಕಂಥ ಒಂದು ಖುಷಿ ಇದೆ ಈಗ ನನಗೆ. ಐ ಥಿಂಕ್ ಇನ್ನೂ ತುಂಬ ಚೆನ್ನಾಗಿ ಹೇಳಬೇಕಿತ್ತು. ನಂಗೆ ಸ್ವಲ್ಪ ಹೆಲ್ತು, ಒಂದಷ್ಟು ಕ್ಲಾಸು ಅದು ಇದು ಎಡಿಟಿಂಗು ಇವೆಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಆಗಿಬಿಟ್ಟಿದೆ. ಒಂಚೂರು ಕಂಪ್ಲೀಟ್ ರಿಕವರಿ ಆದಮೇಲೆ ನೀಟಾಗಿ ಎಲ್ಲವನ್ನು ಹೇಳ್ತೀನಿ ನಾನು. ಅಂದರೆ ಆಲ್ಮೋಸ್ಟು ನಿಮಗೆ ನಾನು ಇಲ್ಲಿ ಹೇಳಿದಂಥ ಕೆಲವೊಂದು ಪಾಯಿಂಟ್ಸ್ ಎಲ್ಲ ಅಟ್ಲೀಸ್ಟು ನಿಮ್ಗೆ ಅರ್ಥ ಆಗಿದೆ. ಇದ್ರ ಬಗ್ಗೆ ಕ್ವಶನ್ ಕೇಳಿದ್ರೆ ಖಂಡಿತವಾಗ್ಲೂ ನೀವು ಸರಿಯಾದ ಆಯ್ಕೆ ಮಾಡೇ ಮಾಡಿದ್ರೆ ಅನ್ನೋ ನಂಬಿಕೆ ನನಗಿದೆ. ಹಾಗಾಗಿ ನಾನು ಈ ಒಂದು ಅಧ್ಯಾಯವನ್ನು ನಾನಿಲ್ಲಿ ಸೆಲೆಕ್ಟ್ ಮಾಡಿದ್ದು. ಸೊ ದಟ್ ಈಸ್ ಭಾರತದ ಸಮಸ್ಯೆಗಳು ಅಥವಾ ಸವಾಲುಗಳು ಹಾಗೂ ಅವುಗಳ ಪರಿಹಾರ ಉಪಾಯಗಳು ಅಂತ. ನೋಡಿ ಇಷ್ಟು ಪಾಯಿಂಟ್ ಇದೆ ಇಲ್ಲಿ, ಎಲ್ಲವೂ ಭಾಳ ಮುಖ್ಯವಾದಿದೆ. ಕೋಮುವಾದ, ಅನಕ್ಷರತೆ, ಮಹಿಳೆಯರ ಸ್ಥಾನಮಾನ, ಆರ್ಥಿಕ ಅಸಮಾನತೆ, ಜನಸಂಖ್ಯೆ ಹೆಚ್ಚಳ, ಬಡತನ, ಲಾಭ ಬಡಕುತನ, ಪ್ರಾದೇಶಿಕವಾದ, ಭ್ರಷ್ಟಾಚಾರ ಮತ್ತು ಕಳ್ಳಸಾಗಾಣಿಕೆ. ಇಷ್ಟೆಲ್ಲ ಕೇಳಿದ್ರಲ್ಲ. ಈಗ ಕೋಮುವಾದ ಅಂದ್ರೆ ಏನು ಅಂತ ನಿಮ್ಮ ಮನಸ್ಸಲ್ಲಿ ನೀವೇ ಇಮಿಡಿಯೇಟಾಗಿ ಹೇಳ್ಬಿಡ್ತೀರ, ಒಂದು ಸಣ್ಣ ಸ್ಟೇಟ್ಮೆಂಟ್ ಹೇಳ್ಬಿಟ್ಟು. ಈಗ ಲಾಭ ಬಡಕುತನ ಅಂದೇನು ಅಂದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಈಗ ಆ ವರ್ಡ್ ಎಲ್ಲೇ ನೋಡಿದ್ರು ಕೂಡ ಅದಕ್ಕೆ ಸಂಬಂಧಪಟ್ಟಂಥ ಆಪ್ಷನ್ ಇದ್ದರೆ ಈಸಿಯಾಗಿ ನೀವು ಅದನ್ನು ಗೆಸ್ ಮಾಡ್ಬೋದು, ಆಯಿತಾ. ಇವೆಲ್ಲ ಅದಕ್ಕೆ ಯೂಸ್ ಆಗಲಿ, ಒಳ್ಳೆ ಮಾರ್ಕ್ಸ್ ಗೈನ್ ಮಾಡಲಿ ಅಂತಲೇ ನಾನು ಈ ವಿಡಿಯೋಸನ್ನು ಆರಂಭ ಮಾಡೋದು. ಸೊ ಇಲ್ಲಿವರೆಗೂ ನೋಡಿದಂಥ ಎಲ್ಲರಿಗೂ ಧನ್ಯವಾದವನ್ನು ಹೇಳ್ತಾ, ದಯಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನೀವು ಮಾಡಿದ್ರೆ ಮಾತ್ರ ನಾನು ಮಾಡೋದಕ್ಕೆ ನನಗೊಂದು ವ್ಯಾಲ್ಯೂ ಅಂತ ನಾನು ಅನ್ಕೋತೀನಿ, ಆಯಿತಾ. ಸೊ ಥ್ಯಾಂಕ್ ಯು ಸೊ ಮಚ್. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಧನ್ಯವಾದ.